ನನ್ ಪಾಡಿಗೆ ನಾನು ಇದೀನಿ ಗುರುಜಿ. ಹ್ಮ್ ಅದೇ ಇದ್ರಲ್ಲೆಲ್ಲ ಮಾಮೂಲಿ ಫೋಟೋಸ್ ಎಲ್ಲ ಹಾಕಿರ್ತೀವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ನಾವ್ ಸ್ಟಾರ್ಟಿಂಗ್ ಮದ್ವೆ ಆದ್ಮೇಲಿಂದನುವೆ ಹ್ಮ್ ಅದನ್ನೆಲ್ಲ ತೆಗಿ, ನೇಮ್ ಚೇಂಜ್ ಮಾಡು ಅಂತ ಟಾರ್ಚರ್ ಕೊಡೋದು ಗುರುಜಿ. ಅದನ್ನ ನಾನು ನಮ್ಮ ಅತ್ತೆಯಲ್ಲಿ ಹೇಳಿ ಮನೆಯಲ್ಲೆಲ್ಲ ಡಿಸ್ಕಷನ್ ಆಯ್ತು. ಹ್ಮ್ ಅದಾದ್ಮೇಲಿಂದ ಹಿಂಗ್ ನಡೀತಾ ಇರೋದು ಗುರುಜಿ. ಮತ್ ನಿಮ್ಮತ್ತೆ ಇವರೆಲ್ಲ ಯಾರ ಪರ ಇದ್ದಾರೆ? ಅವ್ರು ನನ್ ಪರನೇ ಇದಾರೆ. ಈಗ ನನ್ ಪರ ಇದಾರೆ ಅಂತ ಗುರುಜಿ ಈಗ ಒಂದ್ ಸ್ವಲ್ಪ ತಿಂಗಳು ಇಲ್ಲ, ಒಂದೂವರೆ ತಿಂಗಳು ಅನ್ಕೊಳ್ಳಿ. ಅವಾಗ ಅವ್ರಿಗೂ ಹೊಡ್ದು ಫುಲ್ಲು ಹೆಂಡ್ತಿಗ್ ಹೊಡಿಯಲ್ಲ ಗುರುಜಿ ಆತರ ಯಾರುವೆ, ಆ ಮಟ್ಟಿಗೆ ಹೊಡ್ದಿರೋದು ಗುರುಜಿ. ಹೇಗಿದೆ ಜೀವನ ಈಗ? ಏನಿಲ್ಲ ಗುರುಜಿ, ಇನ್ನೂ ತುಂಬಾನೇ ತೊಂದರೆ ಆಗ್ತಿದೆ. ಹ್ಮ್ ಅದೇ ಗುರುಜಿ, ಅದೇ ಹೇಳಿದ್ದೆ, ನಿಮ್ಗೆ ನೆನ್ಪಿದ್ಯೋ ಇಲ್ಲೋ ಗೊತ್ತಿಲ್ಲ. 2 ಮಕ್ಳಿದೆ. ಹ್ಮ್ ನನ್ ಗಂಡ ಬೇರೆ ಇದನ್ನ ಇದ್ ಮಾಡ್ಕೊಂಡು ಮನೆಗ್ ಹೋದ್ರೆ ಹೊಡಿತಾರೆ, ಅದೇ ಸಾಯ್ತೀನಿ ಅಂತ ಎದುರಿಸ್ತಾರೆ ಹ್ಮ್ ಅಂತ ಎಲ್ಲ ಹೇಳಿದ್ನಲ್ಲ ಗುರುಜಿ. ಮತ್ತೀಗ ನೀವು ಸಪ್ರೇಟ್ ಇದ್ದೀರಾ? ಅದೇ ತಾಯಿ ಮನೇಲಿ ಇದೀನಿ ಗುರುಜಿ. ಹ್ಮ್ 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 ಆಯ್ತು ಬಾ, ಒಳ್ಳೇದಾಗ್ಲಿ. ಅದೆಲ್ಲ ಆಯ್ತು ಗುರುಜಿ. ಈಗ ನನ್ ಪಾಡಿಗೆ ನಾನು ಇದೀನಿ ಗುರುಜಿ. ಹ್ಮ್ ಅದೇ ಇದ್ರಲ್ಲೆಲ್ಲ ಮಾಮೂಲಿ ಫೋಟೋಸ್ ಎಲ್ಲ ಹಾಕಿರ್ತೀವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ನಾವ್ ಸ್ಟಾರ್ಟಿಂಗ್ ಮದ್ವೆ ಆದ್ಮೇಲಿಂದನುವೆ ಹ್ಮ್ ಅದನ್ನೆಲ್ಲ ತೆಗಿ, ನೇಮ್ ಚೇಂಜ್ ಮಾಡು ಅಂತ ಟಾರ್ಚರ್ ಕೊಡೋದು ಗುರುಜಿ. ಅಂದ್ರೆ ನೇಮ್ ಚೇಂಜ್ ಮಾಡು ಅಂದ್ರೆ ನಿಮ್ ನೇಮಲ್ಲಿ ಅವ್ರ ಹೆಸರು ಆ ಸೇರಿಸ್ಕೊಂಡಿದ್ದೀರಾ? ಜೊತೆಲಿ ಸೇರ್ಸಿದ್ದೀನಲ್ಲ ಅದನ್ನೆಲ್ಲ ತೆಗಿ, ಓ ಫೋಟೋಸ್ ಎಲ್ಲ ತೆಗಿ, ಇಲ್ಲ ಸಾಯಿಸ್ತೀನಿ ಬಂದು ಹ್ಮ್ ಅಂತೆಲ್ಲ ಟಾರ್ಚರ್ ಕೊಡೋದು ಗುರುಜಿ. ನಿನ್ನೆ ಎಲ್ಲ 2-3 ಅವರ್ ಮಕ್ಳು ಕಟ್ಕೊಂಡು ಮನೆಗ್ ಬಂದ್ಬಿಡ್ತಾರೆ ಅಂತ ಹ್ಮ್ ರೋಡಲ್ಲಿ ಇದ್ದು ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಹೋಗಿ ನಮ್ಮ ಅತ್ತೆ ಎಲ್ಲ ಬೇಡ ಬಂದ್ಬಿಡು ಅಂತ ಫುಲ್ ಇದ್ ಮಾಡಿದ್ರು ಗುರುಜಿ. ಹ್ಮ್ ಆಗ ಮತ್ತೆ 11 ಗಂಟೆ ರಾತ್ರಿಗೆ ಮನೆಗ್ ಬಂದೆ ಗುರುಜಿ, ನಮ್ಮ ಅಮ್ಮನ ಮನೆಗೆ. ಹ್ಮ್ ಪೊಲೀಸ್ನವ್ರು ಏನಂದ್ರು? ಅಂದ್ರೆ ಸ್ಟೇಷನ್ ಒಳಗ್ ಹೋಗ್ಲಿಲ್ಲ ಗುರುಜಿ, ಹ್ಮ್ ಕೊಡ್ಬೇಕು ಅಂತ ಹೋದೆ. ಬಟ್ ನಮ್ಮ ಅತ್ತೆ ನನ್ ಮಾತಿಗೆ ಬೆಲೆ ಕೊಟ್ಟಿದ್ದು, ಒಂದ್ಸಲ ಬಾ ಹ್ಮ್ ಅನ್ಬಿಟ್ಟು ಸ್ಟೇಷನ್ ವರ್ಗೂ ಹೋಗ್ಬೇಡ ಅಂತ ಇದ್ ಮಾಡಿದ್ರು ಗುರುಜಿ. ಹ್ಮ್ ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದೆ ಗುರುಜಿ. ಬಟ್ ಅವರು ನಿಮ್ಮನ್ನೇನು ಮಾಡ್ತೀನಿ ಅಂತ ಅನ್ನೋ ಕಾರಣ ಏನು? ಅದೇ ಗುರುಜಿ, ಅವ್ರ ಪಾಡ್ಗ ಅವ್ರು ಇರ್ತಾರಂತೆ, ಅವ್ರಿಗೆ ಸಂಬಂಧಪಟ್ಟಿದ್ದೇನು ನನ್ ಇದ್ ಮಾಡ್ಬಾರ್ದಂತೆ, ಹ್ಮ್ ಎಲ್ಲಾನು ತೆಗ್ದ್ಬಿಡ್ಬೇಕಂತೆ, ಹೆಸರು ಇಂದಿಡ್ದು ಫೋಟೋ ಇಂದಿಡ್ದು ಹ್ಮ್ ಪ್ರತಿಯೊಂದು ಅವ್ರು ಏನ್ ವಸ್ತುಗಳು ಕೊಡ್ಸಿದ್ರು ಎಲ್ಲ ವಾಪಸ್ ಕೊಡ್ಬೇಕಂತೆ, ತಾಲಿನೂ ಸಹ ಕೊಡ್ಬೇಕಂತೆ ಗುರುಜಿ. ಆತನಿಗೆ ಎಷ್ಟು ವರ್ಷ? ಈಗ 31 ವರ್ಷ ಗುರುಜಿ. ಮದುವೆಗೆ ಎಷ್ಟು ವರ್ಷ ಆಯ್ತು ಬಾ? 9 ವರ್ಷ ಗುರುಜಿ, 29ನೇ ತಾರೀಕಿಗೆ. ಮತ್ತೆ ನಿಮ್ಮ ಹಿರಿಯರೆಲ್ಲ ಸೇರಿ ಮಾತಾಡಿಲ್ವಾ? ಗುರುಜಿ ಎಲ್ಲಾ ಮಾತಾಡಿದ್ರು ಬೇಡ ನನ್ಗವಳು. ಲವ್ ಮ್ಯಾರೇಜ್ ಆಗಿದ್ದು ಗುರುಜಿ, ಹೇಳಿದ್ದೀನಲ್ಲ. ಒಪ್ಪಿರ್ಲಿಲ್ಲ ಸ್ಟಾರ್ಟಿಂಗು. 2 ಮಕ್ಳಾದ್ಮೇಲೆ ಅದೇ ಫಸ್ಟ್ ಗಂಡ್ ಪಾಪು ಆಯ್ತು. ತುಂಬಾ ಚೆನ್ನಾಗಿದ್ವಿ ಗುರುಜಿ. 5 ವರ್ಷ ಆದ್ಮೇಲೆ ಮಗು ಹುಟ್ಟಿದ್ ನಮ್ಗೆ. ಆಗ ಇನ್ನೂ ಒಪ್ಪಿರ್ಲಿಲ್ಲ ಅನ್ಬಿಟ್ಟು, ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಇರ್ಲಿಲ್ಲ ಅನ್ಬಿಟ್ಟು ಮಾಡ್ಕೊಂಡಿರ್ಲಿಲ್ಲ. ಆ ಮಗು ಆದ್ಮೇಲೆ ಸೀಮಂತ, ನಾಮಕರಣ, ಬರ್ತಡೇ ಎಲ್ಲ ಫುಲ್ ಗ್ರ್ಯಾಂಡ್ ಆಗಾಯ್ತು ಗುರುಜಿ. ಆ ಪಾಪುದು ಎಲ್ಲ ಆಯ್ತು, ಈ ಪಾಪುನು ಆಯ್ತು. ಈಗ 2ನೇ ಪಾಪು ಹೆಣ್ ಪಾಪು ಆಯ್ತು. 2ನೇ ಪಾಪು ಪ್ರೆಗ್ನೆಂಟ್ ಇದ್ದಾಗ್ಲಿಂದ ಸ್ಟಾರ್ಟ್ ಆಗಿತ್ತು ಗುರುಜಿ ಈ ತರ. ಸ್ವಲ್ಪ ಅವ್ರ ನಡವಳಿಕೆ ಚೇಂಜ್ ಆಗಿ ಅಲ್ಲ, ನೀವು ಏನ್ ವಿಚಾರ ಕೇಳಿದ್ರೆ ಅವ್ರಿಗೆ ಕೋಪ? ನಾನ್ ಏನು ಕೇಳೋದೇ ಇಲ್ಲ ಗುರುಜಿ, ನನ್ಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ಅಲ್ಲವಾ, ಈಗ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಸಮಸ್ಯೆ ಆಗಿದ್ದೇನು? ಸಮಸ್ಯೆ ಆಗಿದ್ದೇನು ಅಂದ್ರೆ ಗುರುಜಿ, ಅವ್ರು ಬೇರೆ ಒಂದ್ ಹುಡುಗಿ ಜೊತೆ ಮದ್ವೆ ಆಗಕ್ಕೆ ಇದೆಲ್ಲ ಬರ್ಸಿದ್ರು. ಅದೆಲ್ಲ ನನ್ ಕೈಗೆ ಸಿಕ್ತು. ಅದನ್ನ ನಾನು ನಮ್ಮ ಅತ್ತೆಯಲ್ಲಿ ಹೇಳಿ ಮನೆಯಲ್ಲೆಲ್ಲ ಡಿಸ್ಕಷನ್ ಆಯ್ತು. ಅದಾದ್ಮೇಲಿಂದ ಹಿಂಗ್ ನಡೀತಾ ಇರೋದು ಗುರುಜಿ. ಮತ್ ನಿಮ್ಮತ್ತೆ ಇವರೆಲ್ಲ ಯಾರ ಪರ ಇದ್ದಾರೆ? ಅವ್ರು ನನ್ ಪರನೇ ಇದಾರೆ. ಈಗ ನನ್ ಪರ ಇದಾರೆ ಅಂತ ಗುರುಜಿ ಈಗ ಒಂದ್ ಸ್ವಲ್ಪ ತಿಂಗಳು ಇಲ್ಲ, ಒಂದೂವರೆ ತಿಂಗಳು ಅನ್ಕೊಳ್ಳಿ. ಅವಾಗ ಅವ್ರಿಗೂ ಹೊಡ್ದು ಫುಲ್ಲು ಹೆಂಡ್ತಿಗ್ ಹೊಡಿಯಲ್ಲ ಗುರುಜಿ ಆತರ ಯಾರುವೆ, ಆ ಮಟ್ಟಿಗೆ ಹೊಡ್ದಿರೋದು ಗುರುಜಿ. ಅವ್ರ ತಾಯಿಗ? ಆ ಹೆಣ್ಣು ಯಾರು?
ಅದೇ ಸೇಮ್ ಊರೇ ಗುರುಜಿ ಇದ್ದಿದ್ದು. ಬಟ್ ಈಗ ಆ ಹುಡ್ಗಿ ಆ ಮನೆ ಅದೇ ಅವ್ರ ತಂದೆ ತಾಯಿ ಜೊತೆ ಇಲ್ಲ. ಹ್ಮ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಗುರುಜಿ. ಹ್ಮ್ ಬಟ್ ಎಲ್ಲ ಮದ್ವೆ ಆಗಿದ್ದಾರೆ ಅಂತ ಹೇಳಿ ಈಗ ಎಲ್ಲರೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಾನು ಎಲ್ಲ ಫುಲ್ ಪಬ್ಲಿಕ್ ಆಗಿದೆ. ಹ್ಮ್ ನನ್ಗೆ ಅನ್ಸೋದು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರ ಅಂತ. ಹ್ಮ್ 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 ಅವಳನ್ನ ಪಡ್ಕೊಳಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದಾರ ಅಂತ ಗುರುಜಿ. ಈಗ ಫೋಟೋ ತೆಗಿ ಹೆಸರು ತೆಗಿ ಅನ್ನೋದೆಲ್ಲ ನಾನ್ ಅಂದೆ ಗುರುಜಿ ಅದಕ್ಕೆ. ಈಗ ಮೊನ್ನೆ ಮಾತಾಡಿದ್ದು, ಈಗ ಡಿವೋರ್ಸೇ ಆಗಿಲ್ಲ ಅಂದ್ಮೇಲೆ ನಾನ್ ಯಾಕೆ ತೆಗಿಬೇಕು? ಅದಾದ್ಮೇಲೆ ತಾನೇ ನಾವು ನೀವು ಗಂಡ ಹೆಂಡತಿ ಅಲ್ಲ, ಅದಾದ್ಮೇಲೆ ನಾನ್ ತೆಗಿತೀನಿ ಅಂದೆ. ಡಿವೋರ್ಸ್ ಅವ್ರು ಕೊಡಲ್ವಂತೆ, ನಾನೇ ಕೊಡ್ಬೇಕಂತೆ. ಹ್ಮ್ ಹ್ಮ್ ಯಾಕಂಗೆ? ಅಂದ್ರೆ ಗುರುಜಿ ತಪ್ಪಿರೋದು ಅವ್ರದಲ್ವಾ, ಕೋರ್ಟ್ ಅಲ್ಲೆಲ್ಲ ಕೇಳ್ತಾರಲ್ವಾ, ಹ್ಮ್ ಅದಕ್ಕೆ ಆನ್ಸರ್ ಮಾಡಷ್ಟು ಇದಿಲ್ವಲ್ಲ ಗುರುಜಿ. ಹ್ಮ್ ಹ್ಮ್ ಅಲ್ಲಿ ನಿಂತ್ಕೊಂಡ್ ಮಾತಾಡಷ್ಟು ಇದಿಲ್ಲ ಅವ್ರಿಗೆ. ಓ, ನೀವಿಬ್ರು ಮದುವೆ ಆಗಿದ್ದ? ಇದು ಲವ್ ಮ್ಯಾರೇಜ್. ಹ್ಮ್ ಒಳ್ಳೆ ಆಯ್ಕೆ ಮಾಡಿದ್ಯಾ. ಈಗ ಅರ್ಥ ಆಗ್ತದೆ ಗುರುಜಿ. ನಿಮ್ಗೆ ಎಷ್ಟು ವರ್ಷ? ನಂಗೆ 29 ಗುರುಜಿ. ಅಂದ್ರೆ ನಿಮ್ಮ 20ನೇ ವಯಸ್ಸಲ್ಲಿ ಬಂದಿದ್ದು ನೀವು? ಹ್ಮ್ ಹಂಗೇನವ್ವ ಆ ಥರ ಬಿದ್ದರೆ? ನೋಡಿ, 9 ವರ್ಷದ ದಾಂಪತ್ಯ, 9 ಅಲ್ಲ ಅಂದ್ಕೊಳ್ಳಿ, ಇನ್ನು ಹಿಂಗೆ ಇಷ್ಟೆಲ್ಲ ಆಗಿ 1 ವರ್ಷ ಆಯ್ತಾ? ಹಾ 1 ವರ್ಷ ಕರೆಕ್ಟಾಗಿ 1 ವರ್ಷ ಗುರುಜಿ. ಅಂದ್ರೆ ಈಗ ಒಂದು ಮಗು ಇದೆಯಾ? 2 ಮಗು ಗುರುಜಿ. ಮತ್ತೀಗ ಇಲ್ಲಿ ತವ್ರ ಮನೇಲಿ ನೀವೇನು ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಕೆಲ್ಸಕ್ಕೇನು ಹೋಗ್ತಿಲ್ಲ ಗುರುಜಿ. ಅದೇ ನೀವ್ ಹೇಳಿದ್ರಿ ನೆಕ್ಸ್ಟ್ ವರ್ಷ, ಈ ವರ್ಷದೊಳಗ್ ಟೈಮ್ ತಗೊಂಡು ನೆಕ್ಸ್ಟ್ ವರ್ಷದಿಂದ ಕೆಲ್ಸ ಮಾಡಿ ದುಡ್ದು ಇದ್ ಮಾಡ್ಕೋ ಅಂತ ಹೇಳಿದ್ರಿ ಗುರುಜಿ. ಅಲ್ಲವಾ, ಈಗ ನಾನು ಹೇಳೋದು, ಆತ ಈಗ ಅಲ್ಲಿ ಯಾವುದೋ ಒಂದು ಹೆಣ್ಣಿಗೆ ನಂಬಿಕೆ ಹುಟ್ಟಿಸಿದ್ದಾರೋ, ಮದುವೆ ಆಗಿದ್ದಾರೋ, ಮಕ್ಕಳು ಮಾಡಿದ್ದಾರೋ, ಅಂತಿಮವಾಗಿ ನಿಮ್ಮನ್ನ ಹೆಸರಿನ ಜೊತೆಯಲ್ಲೂ ಇಟ್ಕೊಳ್ಳೋಕೆ ತಯಾರಿಲ್ಲ. ಈಗ ಜೊತೆ ಇಟ್ಕೊಳ್ಳೋದು ಒಂದು ಕಡೆ ಆದರೆ, ನಿಮ್ಮ ಜೊತೆ ಹಾಗೆ ನಿಮ್ಮ ಹೆಸರು ಪಕ್ಕದಲ್ಲಿ ಅವ್ರ ಹೆಸರು ಇರೋದು ಇಷ್ಟ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾದ ಮೇಲೆ ನಿಮ್ಗನ್ಸುತ್ತೆ ಅವರಿನ್ನೂ ಬದಲಾವಣೆ ಆಗ್ತಾರೆ ಅಂತ? ಇಲ್ಲ ಗುರುಜಿ, ನನ್ಗೆ ನಂಬಿಕೆನೇ ಇಲ್ಲ ಗುರುಜಿ. ಮತ್ತು ಏನು ಕಾರಣಕ್ಕೆ ನೀನು ಅಲ್ಲ ಈಗ ಹೆಂಡತಿಯಾಗಿ ನನ್ನ ಗಂಡ ನನಗೆ ಬೇಕು ಅಂತ ಕೇಳುವ ಸಜ್ಜನ ಸ್ತ್ರೀ ಅಂತೂ ನೀನಿದ್ದೀಯ, ಅದು ನನಗೆ ಅರ್ಥವಾಗುತ್ತೆ. ಬಟ್ ಈ ರಾಕ್ಷಸ ಬುದ್ಧಿಯಲ್ಲಿ ಹೇಗೆ ಬದುಕ್ತೀಯವ ನೀನು? ಅವ್ರ ಜೊತೆ ಬದುಕಕ್ಕೂ ಆಗಲ್ಲ ಗುರುಜಿ. ಬಟ್ ನಮ್ಮತ್ತೆ ನನ್ ಜೊತೆ ಇರು, ನಮ್ ಜೊತೆ ನೋಡ್ಕೊಂಡಿರು ನಮ್ನ. ಒಳ್ಳೆ ಕತೆ ಆಯ್ತಲ್ಲ. ಅವ್ರನ್ನ ನೋಡ್ಕೊಂಡಿರೋದು ಅಂದ್ರೆ ಅದೇಂಗೆ? ಅವ್ರನ್ನ ನೋಡ್ಕೊಂಡಿರೋಕೆ ನಿನ್ ಗಂಡು ಬಿಡ್ತಾರ? ಅದೇ ಆಗ್ತಿಲ್ಲ ಇಲ್ಲಿ. ಮತ್ತೆ ಇದೇನೋ ಇದು ಲಾಜಿಕ್ ಇಲ್ವಲ್ಲ ಇದರಲ್ಲಿ? ಅವ್ರಿಗೂ ಯಾರು ಇಲ್ಲ ಗುರುಜಿ. ಇವ್ರು ಈ ತರ ಮಗಳೂನು ಮಾಮೂಲಿ ನಾರ್ಮಲ್ ಆಗಿಲ್ಲ. ಕತೆ ಆಯ್ತಲ್ಲ ಇದು. ಅವ್ರಿಗೆ ಪಾಪಕ್ಕೆ ಯಾರು ಹೊಣೆನವ್ವ? ಅವ್ರಿಗೆ ನನ್ ಮಕ್ಳು ಅಂದ್ರೆ ಇಷ್ಟ ಪಾಪ. ಅದೇ ಗುರುಜಿ ಇಲ್ಲಿ ನಾನು ಆಕೆನ್ ಬಿಡು ಅಂತ ಹೇಳ್ತಾ ಇಲ್ಲ. ಅಂತಿಮವಾಗಿ ನಾನು ಹೇಳ್ತಿರೋದು, ನೀನು ಒಂದು ನಿರ್ಧಾರ ತಗೊಂಡು ಬಹಳ ಸ್ಪಷ್ಟವಾಗಿ ಇಲ್ಲ ಕಂಪ್ಲೇಂಟ್ ಕೊಟ್ಟು ಇವನ್ನೆಲ್ಲ ಒಳಿಕ್ ಹಾಕಿಸ್ತೀನಿ ಅಂದ್ರೆ ಇಲ್ಲ ಹಂಗ ಹೋಗು. ಇಲ್ಲ ಗುರುಜಿ, ನೆಕ್ಸ್ಟ್ ಈಗ ಫೈನಲ್ ಡಿಸಿಷನ್ ಅದೇ ಗುರುಜಿ. ನಿನ್ನೆ ಅಲ್ಲಿವರೆಗೂ ಹೋಗ್ ಬಂದಿದೀನಿ. ನೀವ್ ಹೇಳಿದ್ರಿ ಬೇಡ ಅಂತ ಹೋದ್ಸಲ, ಬೇಡ ನೀನ್ ಯಾಕೆ ನಿನ್ ಬಾಳ್ನೆ ನೀನೇ ಬೀದಿಗೆ ಬರದೆ ಪೊಲೀಸ್ ಸ್ಟೇಷನ್ ವರ್ಗೂ ಮಾಡ್ಕತಿ ಅಂತೆಲ್ಲ ಹೇಳಿದ್ರಿ ಗುರುಜಿ. ನಾನು ಅದಕ್ಕೆ ಸುಮ್ನಿದ್ದೆ. ಬಟ್ ನಾನು ತಾಳಿ ಮಟ್ಟಕ್ ಬಂದ್ಮೇಲೆ ಗುರುಜಿ ಸುಮ್ನಿರಲ್ಲ ಗುರುಜಿ. ಅಲ್ಲ, ಈಗ ನಾನು ಹೇಳೋದು ತಾಳಿಗೆ ಮಹತ್ವ ಸ್ವಯಂ ಮನಸ್ಸುಗಳು ಹೊಂದಾಣಿಕೆ ಇದ್ರೆ ಮಾತ್ರ, ಹೌದಲ್ಲ? ಹೌದು. ಮತ್ ತಾಳಿವರೆಗೂ ಬಂದ್ಬಿಟ್ಟ, ಈಗ ಅಲ್ಲೋಗಿ ಮಲ್ಗಿ ಸಂಸಾರ ಮಾಡಿ ನಿನ್ ಜೊತೆ ಹಿಂಗೆ ಸುಮ್ಮನೆ ಜಗಳ ಆಡ್ಕೊಂಡಿರೋಕ ನಿನ್ ಜೀವನ ಇರೋದು? ತಾಳಿಯ ಮಹತ್ವ ಸುಮ್ಮನೆ ಕುಡ್ಕ ಗಂಡನ್ನ ಅಲ್ವ ಎಲ್ಲೋ ಒದ್ದಾಡಿ ಎಲ್ಲೋ ಮನೆಗೆ ಬರೋ ಗಂಡನ್ನ ಸಹಿಸ್ಕೊಂಡಿರೋ ಹೆಣ್ಮಕ್ಳು ಕತೆ ಬೇರೆ. ಇಲ್ಲ ಗುರುಗಳೇ, ಅವನು ಇವ್ರಿಗೆ ಎಲ್ಲಾನುವೆ ಗುರುಜಿ, ಅದೊಂದೇ ಅಲ್ಲ, ಎಲ್ಲಾನುವೆ ಕುಡ್ಕೊಂಡು ಆತರ ಬಿಡಿಗೆ ಆಯ್ತು. ಈಗ ನಿಂಗೆ ಯಾಕೆ ಅಯ್ಯೋ ತಾಳಿ ಕೊಡು ಅಂತ ಬಂದ್ಬಿಟ್ನಲ್ಲ ಅನ್ನೋದು ಬಹಳ ಅಂಡರ್ಲೈನ್ ವಿಚಾರ ಅಲ್ಲ ಇದು. ಯಾಕೆ ಆತ ಹೋಗಿ ಸಂಸಾರನೇ ನಡೆಸಬೇಕಾದ್ರೆ ಇದಕ್ಕೆ ಏನು ಅರ್ಥ ಇದೆ? ವಿಷಯ ಕೆಲವು ಅಂದ್ರೆ ಒಬ್ಬ ಮನುಷ್ಯ ಈ ಮಟ್ಟಿಗೂ ಈಗ ಪ್ರೀತಿ ಮದ್ವೆ ಆಗಿ ಫೈನಲ್ ಆಗಿ ಈ ತರ ಈ ಮಟ್ಟಿಗೂ ಇಳಿತಾನೆ ಅಂದ್ರೆ ಫೈನಲ್ ಆಗಿ ಅಲ್ಲಿ ಇನ್ನೇನು ಉಳ್ದಿಲ್ಲ. ಮತ್ತೆ ಅದು ಯಾಕೆ ಹಾಕೋದಕ್ಕೂ ತಾಳಿ ಹಂತಕ್ಕೆ ಹೋಗೋದು? ಅದಕ್ಕೆ ಮಹತ್ವನೇ ಇಲ್ವಲ್ಲವ? ಈಗ
ಈಗ ಹೆಂಡತಿ ಬದುಕಿದ್ದ ವೇಳೆಯಲ್ಲಿ, ಹೆಂಡತಿ ಆರೋಗ್ಯವಾಗಿದ್ದ ಚೆನ್ನಾಗಿದ್ದ ಕಾಲದಲ್ಲೇ ಇನ್ನೊಬ್ಬಳ ಹತ್ರ ಹೋಗಿ ಕೂತು ನಿಂತು ಮಲಗಿ ಬರ್ತಾರೆ ಅನ್ನೋದಾದರೆ, ಮತ್ತಲ್ಲಿ ಹಾಗೆ ನೋಡಿದ್ರೆ ಹೆಂಡತಿ ಸತ್ತಂಗಿಂತ ಬೇರೆ ಏನೂ ಅಲ್ಲ ಅದು. ಹೌದು ಗುರುಜಿ. ಆವಾಗ ಈ ತಾಳಿಗೆ ಯಾವ ಅರ್ಥವೂ ಇಲ್ಲ ಅಲ್ಲಿ. ಯಾವಾಗ ಒಬ್ಬ ಗಂಡನಿಂದ ನಾನು ತಾಳಿ ಬಿಚ್ಚಿಕೊಡು, ನನಗೆ ಇನ್ನೊಬ್ಬಳಿದ್ದಾಳೆ, ಅಥವಾ ನೀನು ನನಗೆ ಬೇಡ ಅಂದರೆ, ಆ ತಾಳಿ ನಮ್ಮ ಚಟಗಳನ್ನು ಮರೆತು, ನಮ್ಮ ಚಪಲಗಳನ್ನು ಮರೆತು ನನಗೊಬ್ಳಿದ್ದಾಳೆ ಅಥವಾ ನನಗೊಬ್ಬನಿದ್ದಾನೆ ಅಂತ ನಿಮ್ಮಿಬ್ಬರನ್ನು ಸೇರಿಸ್ಲಿಕ್ಕಿರೋ ಒಂದು ಕಟ್ಟುಪಾಡದು. ಅದ್ರ ಹೊರತಾಗ ಅದಕ್ಕೆ ಬೇರೆ ಅರ್ಥ ಇಲ್ಲ, ಅಥವಾ ಅದಕ್ಕೆ ಬೇರೆ ಕಾರಣ ಇಲ್ಲ ಅದನ್ನು ಕಟ್ಟಲಿಕ್ಕೆ. ನಿನಗೆ ಸುಮಂಗಲೆ ಅಂತ ಅನ್ಸ್ಕೊಳ್ಳಿಕ್ಕೆ ನಿನಗೊಂದು ಅದೊಂದು ದಾರಿ ಅಥವಾ ಅದೊಂದು ಸೂಚಕ. ಆ ಕಟ್ಟಿದೀನಲ್ಲ ಅನ್ನೋ ಕಾರಣಕ್ಕೆ ಆತನಿಗೊಂದು ಜವಾಬ್ದಾರಿ. ಇದು ಯಾವೂ ಇಲ್ಲ ಅಂದರೆ ಅದು ಸುಮ್ಮನೆ ಅದೊಂದು ದಾರ ಅಷ್ಟೇ. ಅದು ತಾಳಿ ಅಂತ ಕರಿಬೇಕಂದ್ರೆ ಅದಕ್ಕೆ ನಡ್ಕೊಳ್ಳೋ ಮೂಲಕ ಅದು ತಾಳಿ ಆಗುತ್ತೆ. ನಡತೆ ತಪ್ಪಿದ್ರೆ ಅದೊಂದು ದಾರ ಅಷ್ಟೇ. ಅದು ಈಗ ನಿನ್ನ ಕೊರಳಲ್ಲಿರೋ ದಾರ ಅಷ್ಟೇ. ಅದು ಈಗ ಹೆಸರು ತೆಗಿಯೋದು, ತಾಳಿ ತೆಗಿಯೋದು, ಇನ್ನೇನು ತೆಗಿಯೋದು. ಅಂತಿಮವಾಗಿ ಎರಡು ಮಕ್ಕಳಿರೋ ಹೆಣ್ಮಗಳಾಗಿ, ಹೌದು, ಬಹಳ ಒಂದು 9-10 ವರ್ಷದ ಹಿಂದೆ ಹೋದರೆ ಇದು ನೀನೇ ಬಿತ್ತು ಮರ, ಅದರಿಂದ ಬಂದ ಹಣ್ಣು ನೀನೇ ತಿಂತಾ ಇದೀಯ. ಅಯ್ಯೋ, ಅವತ್ತು ಯಾರಿಗೆ ಗೊತ್ತಿತ್ತು ಸಾ? ನೋಡಬ್ಬ, ಅರೇಂಜ್ ಮ್ಯಾರೇಜ್ ಅವೆಲ್ಲ ತುಂಬ ಚೆನ್ನಾಗವೆ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಒಂದಷ್ಟು ಜನ ಕರೆಸಿ ನ್ಯಾಯ ಮಾಡಿಸಿ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಯಾಕಾಗಲ್ಲ? ಹೌದು, ನಾನು ಮಾಡ್ಕೊಂಡಿರೋ ಇದು. ನೀನು ಹೋಗಿ ಮಾಡ್ಕೊಂಡೆ ಅಂದರೆ ಅವತ್ತಿಗೆ ನಿಮ್ಮ ತಾಯಿನೋ ತಂದೆನೋ ಅಥವಾ ಯಾರೋ ನಿಮ್ಮ ಮನೆಯವ್ರಿಗೆ ಅವತ್ತಿಗೆ ಏನು ಪರಿಸ್ಥಿತಿ ಬಂದಿರ್ಬೋದು ನೀನು ಹಂಗೆ ಹೋದಾಗ. ಹೌದು ಗುರುಜಿ. ಇರ್ಲಿ ತಾಯಿ, ಈಗ ನಾನು ಅದನ್ನೆಲ್ಲ ಹೇಳಿ ನಿನಗೆ ನೋವು ಕೊಡ್ತಿಲ್ಲ. ಅಂತಿಮವಾಗಿ ನಾನು ನನ್ನ ಬದುಕಿನಲ್ಲಿ ಆಯ್ಕೆ ಮಾಡಬೇಕಾದ್ರೆ ಈ ಸಂಗಾತಿ ವಿಚಾರ ಅಂತ ಬಂದಾಗ ಭಾಳ 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 ಎಚ್ಚರಿಕೆಯಿಂದ ಇರಬೇಕು. ಬಟ್ ಏನು ನೋಡಿ, ನಾನು ತೆಗೆದುಕೊಂಡು ಬಂದಿದ್ದು ಅಥವಾ ನಾನು ಆಯ್ಕೆ ಮಾಡಿದ ತಪ್ಪು ಅಂತ ಗೊತ್ತಾಗ್ಲಿಕ್ಕೆ 9 ವರ್ಷ ಬೇಕಾಗುವುದಿದೆಯಲ್ಲ, ಅದು ನಿಮ್ಮ ದುರ್ವಿಧಿ. ಅದು ಕೆಲವೊಬ್ಬರಿಗಂತೂ ಇನ್ನೂ ಎಂಗೇಜ್ಮೆಂಟ್ ಆಗಿರಲ್ಲ, ಅವಾಗಲೇ ಕೆಲವು ತಪ್ಪುಗಳು ಗೊತ್ತಾಗ್ಬಿಟ್ಟಿರ್ತವೆ, ತಕ್ಷಣ ಬಚಾವಾಗ್ಬಿಡ್ತಾರೆ ಅವರು. ಅದ್ರಲ್ಲೂ ಗುರುಜಿ ಅಲ್ಲ, 5 ವರ್ಷ ಮಕ್ಳಿರ್ಲಿಲ್ಲ ಗುರುಜಿ. ಆಗ ಮಾಡಿದ್ರು ಒಂದ್ ಪಕ್ಷ ಒಂದ್ ಲೈಫ್ ಹೆಂಗೋ ಇದಿರ್ತಿತ್ತೇನೋ ಅಲ್ವಾ. ಈಗ ನೋಡಿ, 5 ವರ್ಷ ಅವಾಗೆಲ್ಲ ಕಷ್ಟದಲ್ಲಿ ಇನ್ನೂ ಒಪ್ಪಿರ್ಲಿಲ್ಲ. ಕಾರ್ ಡ್ರೈವಿಂಗ್ ಹೋಗಿ ಕೆಲಸ ಮಾಡ್ಕೊಂಡು ಅಷ್ಟ್ ಚೆನ್ನಾಗಿತ್ತು. ಈಗ ಒಪ್ಪದ್ಮೇಲೆ ದುಡ್ಡು ಕಾಸು ಎಲ್ಲ ಕಂಡ್ರು, ಶೋಕಿ ಕಂಡ್ರು. ಇರ್ಲಿ ಇವನ್ನೆಲ್ಲ ಎಷ್ಟು ದಿನ ನಡೆಸೋಕಾಗುತ್ತೆ? ಆದ್ರೆ ನಿನ್ಗೆ ಹೇಳೋದವ, ಈ ಸಮಯ ಇದೆಯಲ್ಲ, ತೀರಾ ಇಷ್ಟು ಮುಂದುವರೆದಿರೋ ಒಬ್ಬ ವ್ಯಕ್ತಿಯನ್ನ ನೀನು ಶುದ್ಧೀಕರಿಸ್ಲಿಕ್ಕಾಗಲ್ಲ. ಅಂದ್ರೆ ಬಹುಶಃ ನೀನು ಪ್ರಾಣಾಪಾಯದಿಂದ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಮಾತ್ರ ನಿನ್ನ ಪ್ರಯತ್ನಗಳೇ ಹೊರತು ಈತ ನನ್ನ ಸರಿ ಮಾಡೋದು ಇಲ್ಲ. ನಾನು ಅವತ್ತೂ ಕೂಡ ನಿನಗೆ ಯಾವುದೇ ರೀತಿಯ ಇಷ್ಟು ದಿನ ಆಗುತ್ತೆ ಸರಿ ಇಂಥದ್ದೇನೂ ಹೇಳಿಲ್ಲ. ನಾನು ಹೇಳಿರೋದು ಇವತ್ತು ಹೇಳ್ತೀನಿ, ನಿನ್ನ ಫಿನಾನ್ಷಿಯಲ್ ಭದ್ರತೆಯನ್ನು ನೀನು ಮಾಡಿಕೊಡ್ಬೇಕು. ಈಗ 2 ಮಕ್ಕಳಿದ್ದಾವೆ, ನೀನು ಸ್ಟೇಷನ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಓಡಾಡಿ ನೋಡುವ, ನೀನೊಂದು ಸಿಂಗಲ್ ಪೇರೆಂಟ್ ಆಗಿ ಅಥವಾ ನೀನೊಂದು ಈ ಸಂಘರ್ಷದಲ್ಲಿರೋ ಹೆಣ್ಮಗಳಾಗಿ ಆ 2 ಮಕ್ಕಳು ಹೊಟ್ಟೆ ತುಂಬಿಸಿ ನಿನ್ನ ಹೊಟ್ಟೆ ತುಂಬಿಸ್ಕೊಂಡು ನಿನ್ನ ಜೀವನವನ್ನು ಅಷ್ಟೋ ಇಷ್ಟೋ ಬಟ್ಟೆಗೆ ಅಥವಾ ಊಟಕ್ಕೆ ತೊಂದರೆ ಆಗದಂಗೆ ನೋಡ್ಕೊಂಡು ಹೋಗೋದೇ ದೊಡ್ಡ ಸಾಧನೆ. ಈಗ ಆತನನ್ನು ನಾನು ಸರಿ ಮಾಡ್ತೀನಿ ಅಥವಾ ಶುದ್ಧೀಕರಿಸ್ತೀನಿ, ಸರಿ ಮಾಡ್ತೀನಿ ಅಂತಲ್ಲ ಗುರುಜಿ. ನಿನ್ನೆ ಅಂತೂ ಅವ್ರು ಹಿಂಗೆಲ್ಲ ನಮ್ಮ ಅತ್ತೆ ಹೇಳಿದ್ರಾ, ನಿಮ್ಗೆ ಸಾಯಿಸಕ್ಕೆ ಬರ್ತಾನೆ, ಎಲ್ಲ ತೆಗಿಬೇಕಂತೆ ತೆಗಿ ಅನ್ಕೊಂಡು, ನಾನು ಅದಕ್ಕೆ ನನ್ನ ಜೀವನ ಈ ಮಟ್ಟಿಗೆ ಮಾಡಿರ್ಬೇಕಾರೆ ನಾನು ಸುಮ್ನಿರಲ್ಲ. ನಾನು ಸ್ಟೇಷನ್ಗೆ ಹೋಗೇ ಹೋಯ್ತೀನಿ, ಕರ್ಸ್ತೀನಿ, ಯಾರವ್ರೆ ಇದ್ರಿಂದ ಬರ್ಲಿ ಎಲ್ಲರನ್ನೂ ಕರ್ಸ್ತೀನಿ, ಅವಳು ಕರ್ಸ್ತೀನಿ, ಇಲ್ಲಿಗೆ ಅಂತೂ ಬಿಡಲ್ಲ ಅಂದ್ಬಿಟ್ಟು ನಾನು ಫುಲ್ ಇದು ಮಾಡಿದೆ ಗುರುಜಿ. ಅಲ್ಲ, ಗೊತ್ತಾಯ್ತು ಪಾಪ, ನೀವು ನಿಮ್ಮ ಸಂಕಟವನ್ನು ಆ ರೀತಿ ವ್ಯಕ್ತಪಡಿಸಿದ್ದೀರಿ. ಬಟ್ ಇಲ್ಲಿ ನೋಡವ, ನನ್ನ ಜೀವದ ರಕ್ಷಣೆ ಮತ್ತೆ ಒಂದು ದಾಂಪತ್ಯದ ರಕ್ಷಣೆ ಅಂತ ಬಂದಾಗ ಅವಶ್ಯವಾಗಿ ನನ್ನ ಪ್ರಾಣ ರಕ್ಷಣೆಯೇ ನನಗೆ ಮೊದಲ ಆದ್ಯತೆ ಆಗಬೇಕು. ಹೌದು ಗುರುಜಿ, ಜೀವ ಇದ್ರೆ ಎಲ್ಲಾದ್ರೂ ಅಂದ್ರೆ ಈಗ ನೀನು ಕೇವಲ ನಿನ್ನ ಪ್ರಾಣ ರಕ್ಷಣೆ ಅಥವಾ ನಿನ್ನ ಹೊಟ್ಟೆ ಬಟ್ಟೆಗೆ ಆಧಾರವಾಗೋ ಕಡೆ ಮಾತ್ರ ಗಮನ ಕೊಡಬೇಕು. ಈಗ ಅಲ್ಲೇನು ಆಲ್ರೆಡಿ ಅಲ್ಲಿ ನಡೆದಿದೆಯಲ್ಲ, ಈಗ ಅಲ್ಲಿ ಕೆಲವು ನಿಂಗೇನು ಗಾಳಿ ಸುದ್ದಿಗಳು ಬಂದು ತಲುಪ್ತಾವೆ, ಪ್ರೆಗ್ನೆಂಟ್ ಆಗಿದೆ ಅಂತಲೂ ಇನ್ನೇನು.
ಅಂದರೆ ಇದಕ್ಕಿಂತ ಅವ್ಯವಸ್ಥೆ ಅಲ್ಲ ಆಗಿದ್ದಾಗ ಒಂದು ವೇಳೆ ಇಲ್ಲಿ ಶುದ್ಧೀಕರಿಸಿ ಬಂದರೂ ಆತ ನಿನ್ನ ಬಳಿ ಅಲ್ಲದು ಬಿಡಲ್ಲ. ಐ ಮೀನ್ ಅಲ್ಲಿ ಅವರು ಬಿಡಲ್ಲ. ಅಂದರೆ ಅವಶ್ಯವಾಗಿ ಇದೊಂದು ಚಕ್ರವ್ಯೂಹ, ಅದು ಮುಂದೆ ಗೊತ್ತಾಗುತ್ತೆ ಅವ್ರಿಗೆ. ನೀನು ಏನೋ ನಾಳೆನೇ ದೇವ್ರವ್ರಿಗೆ ಬುದ್ಧಿ ಕೊಟ್ಟು ನಿನ್ನ ಕಡೆ ಬಂದರೂ ಆ ಕಡೆ ಬಿಡಲ್ಲ. ಹೌದು, ಇದು ಮುಗಿಯದ ಕತೆ. ಅದಕ್ಕೆ ನಿನಗೇನು ಹೇಳ್ತಾ ಇದ್ದೀನಿ, ಈ ಸಂಘರ್ಷದೊಳಗಡೆಯಿಂದ ನೀನು ತಪ್ಪಿಸ್ಕೊ. ಅಂದರೆ ನೀನು ಡೈವರ್ಸ್ ಕೊಡ್ತೀವಿ ಬಿಡ್ತೀವಿ, ಅದು ನಿನ್ನ ಆಯ್ಕೆಗೆ ಬಿಡ್ತೀನಿ. ಆದರೆ ಇದೆಲ್ಲದಕ್ಕೂ ಮೀರಿದ್ದು ನನಗೆ ಹೊಟ್ಟೆ ಬಟ್ಟೆಗೆ ನಾನು ಇನ್ಯಾರನ್ನೂ ನಂಬ್ಕೊಂಡು ಕೂತ್ಕೊಳ್ಳೋ ಸ್ಥಿತಿಲಿಲ್ಲ. ನಾನೇ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಪ್ರತಿಫಲದಿಂದ ಇವತ್ತು ಇಲ್ಲಿಗೆ ಬಂದು ತಲುಪಿದ್ದೀನಿ. ನನ್ನ ಹೊಟ್ಟೆ ಬಟ್ಟೆಗೆ ಇವನ್ ಅವ್ರ ಮನೆಯವ್ರ ಜಾಗ ಕೊಟ್ಟಿರ್ಬೋದು, ಆದರೆ ಅವ್ರಿಗೂ ನಾನು ಭಾರ ಆಗಬಾರ್ದು. ನಾನೇನು ಮಾಡಬೇಕು ಈಗ? ಹೆಸರು ತೆಗಿಬೇಕು, ಏನು ತೆಗಿಬೇಕು? ಬಿಡವ, ಡೈವರ್ಸ್ ಅನ್ನೋದು ಕೊಡದೆ ನಿನ್ನ ಪಾಡಿ ನೀನು ಇಟ್ಕೊಂಡು ಹೆಸರಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲ ತೆಗೆದೇ ಬಿಸಾಕಿ, ಏನು ಕಳ್ಕೊಳೋದೇನಿದೆ? ಯಾಕಂದ್ರೆ ಇನ್ನು ತೆಗೆಯುವುದರಿಂದ ನಿನ್ನ ಅಸ್ತಿತ್ವ ಅಳಿಸೋಕಾಗಲ್ಲ. ಅರ್ಥ ಆಯ್ತಲ್ವಾ? ಅಲ್ಲ ಗುರುಜಿ, ನನ್ಗನ್ಸೋದು ಈಗ ಬೇರೆ ಯಾರೋ ಮಾತು ಕೇಳ್ಕೊಂಡು ಈ ಮಟ್ಟಿಗೆ ಇದು ಮಾಡ್ತಾವ್ರೆ. ನೀನೇನವ್ವ ಇನ್ನು ಗುಣದ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲವ? ಅದು ಅಷ್ಟು ನೀನು ಗುಣದ ಬಗ್ಗೆ ಚಿಂತನೆ ಮಾಡುವಷ್ಟು ವ್ಯಕ್ತಿತ್ವಗಳಲ್ಲ ಉಳಿದಿದ್ರೆ ಇಷ್ಟೆಲ್ಲ ಯಾಕೆ ಬರ್ತಿತ್ತು? ಹೌದು ಗುರುಜಿ. ಇಲ್ಲ, ನೀನು ಯುದ್ಧ ಭೂಮಿಗೆ ಹೋಗಿ ನಡು ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ನೀನು ಅಲ್ಲೆಲ್ಲೋ ಅರಮನೆಯಲ್ಲಿರುವ ಭೋಜನದ ಬಗ್ಗೆ ಮಾತಾಡ್ತಿದ್ದೀಯ. ನೀನಿರೋದು ಸಂಘರ್ಷದ ಜಾಗದಲ್ಲಿ. ನೀನು ಗುಣದ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ. ಈಗ ಗುಣದ ಯಾವಾಗ ಮಾತಾಡಬೇಕಿತ್ತು ಅಂದರೆ 9-10 ವರ್ಷದ ಹಿಂದೆ. ಧರ್ಮ ಈಗ ನೆನಪಾಗ್ತಿದೆಯಲ್ಲವ ನಿನಗೆ? ಆಯ್ತು, ಗುರುಜಿ ಅವಾಗ ತಿಳಿದಿರ್ಲಿಲ್ವಲ್ಲ ಈ ತರ ಎಲ್ಲ. ಅದೇ ಈಗ ಇದು ಒಳ್ಳೆ ಕಥೆ ಆಯ್ತು. ನಾನು ಅದನ್ನೇ ಹೇಳೋದು, ಬದುಕು ಈ ಮನುಷ್ಯ ಜನ್ಮದ ಬ್ಯೂಟಿ ಏನು ಗೊತ್ತೇನು? ನಾನು ಈಗ ಒಂದು ಇಲಿ ಬೋನ್ ಇಕ್ಕಿದ್ದಾರೆ, ಬೋನ್ ಒಳಗಡೆ ಇಲಿ ಹೋಗ್ಬಿಟ್ಟಿದೆ, ಹೋದ್ಮೇಲೆ ಅಯ್ಯೋ ನಾನು ಇಲ್ಲಿ ಬರಬಾರ್ದು ಅಂದ್ರೆ ಏನು, ಬ್ರೆಡ್ಡಿನ ಚೂರು ಆಸೆಗೆ ಬೋನ್ ಒಳಗಡೆ ಹೋಯ್ತು, ಬೋನ್ ಲಾಕ್ ಆಗೋಯ್ತು, ಅಯ್ಯೋ ನಾನು ಇಲ್ಲಿ ಬರಬಾರ್ದಿತ್ತು ಅಂತ. ಅಂದ್ರೆ ಬೋನ್ ಒಳಗಡೆ ಜ್ಞಾನ ಬಂತು, ಬಟ್ ದಾರಿ ಇಲ್ಲ. ಅರ್ಥಾತ್ ಜ್ಞಾನ ಸಿಕ್ಕಿಕೊಳ್ಳುವ ಮುಂಚೆ ಬಂದರೆ ಮಾತ್ರ ಅದಕ್ಕೆ ಮಹತ್ವ. ಸಿಗಾಕೊಂಡ್ಮೇಲೆ ಜ್ಞಾನ ಬಂದರೂ ಕೂಡ ಅಲ್ಲಿ ಕಾಲ ಮೀರು ಹೋಗಿರುತ್ತೆ. ಆದರೆ ನಿಮಗೆ ಇನ್ನೂ ಒಂದು ಸಮಯ ಇದೆ, ಇನ್ನೂ ಅವಕಾಶ ಇದೆ. ಒಟ್ಟಾರೆ ನಿನ್ನ ದಾಂಪತ್ಯದಲ್ಲಿ ನೀನು ಸೋಲಾಗಿರ್ಬೋದು, ಅಥವಾ ನಿನ್ನ ಈ ಮದುವೆ ವಿಚಾರದಲ್ಲಿ ನೀನು ಸೋತಿರ್ಬೋದು, ಯಾರೋ ನಿನಗೆ ಬೆನ್ನಿಗೆ ಚೂರಿ ಹಾಕಿರ್ಬೋದು, ದ್ರೋಹ ಮಾಡಿರ್ಬೋದು, ಬಿಡು. ಆದರೆ ಮನುಷ್ಯನ ಮೂಲಭೂತ ವಿಚಾರ ಏನು? ಏನು ನನ್ನ ಹಣೆ ಬರಹ ವಿಧಿ, ನನ್ನ ನಂಬಿಕೊಂಡು ಬಂದಿರೋ ಆ 2 ಮಕ್ಕಳನ್ನು ಕೈ ಬಿಡದೆ ಅವಕ್ಕೊಂದು ದಾರಿ ತೋರಿಸಿ, ಯಾರ್ಯಾರು ನನಗೆ ಅನ್ಯಾಯ ಮಾಡ್ತಿದ್ದಾರೆ, ಮುಂದೆಯೂ ಮಾಡ್ತಾರೆ, ಅಥವಾ ಇನ್ಯಾರೋ ಸಿಕ್ಕರು ಅಂತ ನನ್ನನ್ನು ಕಾಲ್ಕಸ ಮಾಡಿದ್ರು, ಬಿಡು. ಹಂಗಂತ ಕಾನೂನಾತ್ಮಕವಾಗಿ ಬಿಡ್ತೀಯ, ಹಂಗೆ ಬಿಡ್ತೀಯ, ಹಿಂಗೆ ಬಿಡ್ತೀಯ, ಅದೆಲ್ಲ ಆಮೇಲಿನ ವಿಚಾರ. ಅದು ಇನ್ಸ್ಟಾಗ್ರಾಮ್ದು ಎಲ್ಲೆಲ್ಲೋ ಒಂದಲ್ಲ, ಅದನ್ನ ತೆಗೆದಾಕು. ಜಸ್ಟ್ ನಿನ್ನ ಮನೆ ತಕ್ಕ ಬಂದು ನಿನ್ನ ತಾಯಿ ತಂದೆ ಅಥವಾ ನಿನ್ನ ತವ್ರ ಮನೆಯವರು ನಿನ್ಗೆ ಆಶ್ರಯ ಕೊಟ್ಟಿರೋ ತಪ್ಪಿಗೆ ಆ ರಾದ್ಧಾಂತಗಳೆಲ್ಲ ನಿನ್ನ ಮನೆ ಹತ್ರ ನಡೆಯೋದಂಗೆ ನೋಡ್ಕೊ. ಅದೇ ಗುರುಜಿ, ಆ ಲೆವೆಲ್ ಬಂತು ಅಂದ್ರೆ ನಾನು ಸ್ಟೇಷನ್ ಲೆವೆಲ್ಗೆ ಹೋಗ್ಲೇಬೇಕು. ಈಗ ಆಯ್ತು, ನಿನ್ನ ಭದ್ರತೆಗೂ ಹಂಗಿದ್ರು ಹೋಗು. ಬಟ್ ನಾನು ಹೇಳೋದು ಇವೆಲ್ಲ ನಾನು ಅಲ್ಲಿ ಹೋದ್ರೂ ಈಗ ಅವಳೇ ಬೇಕು ಅನ್ನೋ ತರ ಡಿಸಿಷನ್ ಬಂದ್ರೆ ನಾನು ಅಲ್ಲಿ ಹೋಗಿನೂ ಪ್ರಯೋಜನ ಇಲ್ಲ ಅಲ್ವಾ ಗುರುಜಿ? ಕೇವಲ ನಾನು ಹೇಳ್ತಾ ಇದ್ದೀನಲ್ವ, ನೀನು ಅಲ್ಲಿ ಹೋಗೋದು ಕೇವಲ ಪ್ರಾಣದ ವಿಚಾರ ಅಂತ ಬಂದ್ರೆ ನಾನು ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಮುಂದಿನ ತುಂಬಾ ವರ್ಷಗಳ ಕಾಲ ಆ ಹೆಣ್ಣನ್ನ ಬಿಟ್ಟು ಬರಬೇಕು ಅಂತ ಅನ್ಸಿದ್ರು ಅವ್ರು ಬಿಡದಷ್ಟು ವ್ಯವಸ್ಥೆ ಅವ್ರು ಮಾಡ್ಕೊಂಡಿರ್ತಾರೆ. ನಿನ್ನ ಹೋರಾಟ ಕೇವಲ ನೀನು ಬದುಕುಳಿಯೋದು ಮತ್ತೆ ನಿನ್ನ ದುಡಿಮೆಯಿಂದ ನಿನ್ನ ಜೀವನ ಸಾಗಿಸೋದು, ಇಷ್ಟೇ ಆಗ್ಬೇಕು. ಮುಂದೆ ಆ ಮನೆಯಿಂದ ನಿನಗೇನು ಬರಬೇಕು, ಮಕ್ಳ ಕಾಲಕ್ಕೆ, ಅದಾಮೇಲೆ ಮೊದಲು ಪ್ರಾಣ ಭದ್ರತೆ. ಮಾತಾಡ್ಬೇಡ ಇರು. ಅರ್ಥ ಆಯ್ತಲ್ವಾ? ನೀನ್ ಸ್ಟೇಷನ್ಗೆ ಹೋದ್ರು ಎಲ್ಗೋದ್ರು ಅಂತಿಮವಾಗಿ ಏನ್ ಗೊತ್ತಾ ಗುರುಜಿ, ನಮ್ಮ ಅತ್ತೆಗೆ ಅಲ್ಲಿ ಇದ್ರೆ ಅವ್ರ ಮಗಳು ಅವ್ರು ಇರ್ಬೇಕು. ಇವ್ರು ಯಾವಾಗ ಹೋದ್ರೆ ಯಾವಾಗ ಬರ್ತಾರ, ಅವ್ರಿಗೆ ಒಂದೊಂದ್ ಕ್ಷಣನೂ ನರ್ಕದಲ್ಲಿ ಗಳ್ದಂಗ ಐತೈತೆ. ಕರ್ಸ್ಕೊಂಡು ನಿನ್ ಮನೇಲಿ ಇಟ್ಕೊಳಕ್ಕೆ ಈ ತರ ಟಾರ್ಚರು ಅಲ್ಲವ್ವ. ನಿನ್ಗೆ 2 ಆಯ್ಕೆ ಇದೆ. ಒಂದು, ಅತ್ತೆ ಕರ್ಸ್ಕೊಂಡು ಅಷ್ಟು ಪ್ರೀತಿ ಇದ್ರೆ ಕೇಳಿಸ್ಕೋ, ನೀನು ಓಡ್ ಬಂದು ನಿಂದಂಗೆ ಎಡವಟ್ಟು
ಹ್ಮ್ ಸಂತಾನಗಳ ವರ್ತನೆ ಕೂಡ ಅದಕ್ಕೆ ಹೆತ್ತವರು ಜವಾಬ್ದಾರಿಯಾಗಿರ್ತಾರೆ. ಹೌದು ಗುರುಜಿ. ಆ ಹೌದು ಗುರುಜಿ, ತುಂಬಾನೇ ಇದ್ ಮಾಡ್ತಾರೆ ಅವ್ರ ವಿಷಯದಲ್ಲಿ, ಈಗ ಹೆದರ್ಕೊಳ್ಳೋದು ಅದನ್ನೆಲ್ಲ ಮಗ ನಾನು ಇದೆ. ಹೇಳಲ್ಲವ. ಈಗ ಅದು ನೀನು ಹೇಳ್ತಿರೋ ಧರ್ಮ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಅಯ್ಯೋ ನಮ್ಮ ಅತ್ತೆಗೆ ಅಲ್ಲಿ ಯಾರೂ ಇಲ್ಲ. ಹೌದು, ನಿನ್ನ ಅತ್ತೆಯ ಕುರಿತಾದ ನಿನ್ನ ಕಾಳಜಿ ಅದ್ಭುತವಾದ್ದೇ ಆದರೂ ಕೂಡ ಪ್ರಾಡಕ್ಟ್ ಅವ್ರದ್ದೇ ಅಲ್ವಾ ಅದು. ಹೌದು ಗುರುಜಿ. ನಾಳೆ ನಿನ್ನ ಮಕ್ಕಳಿಂದ ನೀನು ಸರಿ ಬುದ್ಧಿ ಹೇಳ್ಕೊಟ್ರು ನಿನ್ನ ಮಕ್ಕಳು ಕೆಟ್ಟರೆ ನಿನ್ನ ಮಕ್ಕಳ ದುರ್ವರ್ತನೆ ಕಾರಣಕ್ಕಾಗಿ ನಿನಗೂ ಇದೇ ನಾನ್ ಮಾತು ಬರ್ತವೆ. ಅನ್ಭವಿಸ್ಬೇಕಾಗುತ್ತೆ. ಹೌದು. ನಿನ್ನ ಅತ್ತೆಯ ಕುರಿತಾಗಿ ಅತ್ತೆನೇ ಬೇರೆ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅನ್ನೋ ಸ್ಟೇಜಿಗೆ ಅವರು ಬಂದಿಲ್ಲ ಅಂದರೆ ಅವ್ರದ್ದೊಂದು ಧೃತರಾಷ್ಟ್ರನ ಮೋಹ, ಅದಕ್ಕೊಂದು ಅನುಭವಿಸ್ಲಿಕ್ಕೆ ಅದಕ್ಕೊಂದು ನರಕ ಇರುತ್ತಲ್ವ. ಅಂದ್ರೆ ಅವರು ಅಂತಾರೆ ಗುರುಜಿ, ಇನ್ನೊಂದ್ಸಲ ಇದ್ ಮಾಡಿದ್ರೆ ಕರ್ಸಿ ಅವಳನ್ನು ಕರ್ಸಿ ಎಲ್ಲಾ ಮಾಡಿ ಇದ್ ಮಾಡಿ ಸರಿಯಾಗಿ ಮಾಡು ಅಂತಾರೆ. ಬಟ್ ಎಲ್ಲಾ ಮಾಡಿದ್ರು ಏನ್ ಪಡ್ಕೊಳ್ಳೋದಿದೆ ಗುರುಜಿ? ನಿನಗೆ ದ್ವಂದ್ವತೆ ಇದೆ. ನನ್ನ ತೀರ್ಪನ್ನು ಅಥವಾ ನನ್ನ ಅಂತಿಮವಾದ ವಿಚಾರವನ್ನು ನಾನು ನಿನಗೆ ತಿಳಿಸಿದ್ದೀನಿ. ನೀನು ಹಿಂಗೆ ಹೇಳಿದ್ರೆ ಮತ್ತೆ ಅಲ್ಲಿಗೆ ಹೋಗ್ತೀಯ, ಅಲ್ಲಿಗೆ ಹೇಳಿದ್ರೆ ಇಲ್ಲಿಗೆ ಬರ್ತೀಯ. ಇದು ನೀನಿರೋ ಸ್ಥಿತಿಲಿ ಒಂದು ಸ್ಪಷ್ಟತೆ ತಿಳ್ಕೊ. ಗಂಡನ ವಿಚಾರದಲ್ಲಿ ಹೌದು, ಈ ತಪ್ಪಿಗೆ ಅಥವಾ ಈ ರೀತಿಯ ವರ್ತನೆಗಳಿಗೆ ಆತ ಮುಂದೆ ಎಡವಟ್ಟನ್ನು ಮಾಡಿಕೊಳ್ಳೋರಿದ್ದಾರೆ. ಆದರೆ ಈಗ ನಾನು ಕೇವಲ ನಿನ್ನ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀನಿ. ಇವರನ್ನು ತಿದ್ದುವ ಅಥವಾ ಇವರು ಸರಿದಾರಿಗೆ ಬರ್ತಾರೆ ಎನ್ನುವ ಭ್ರಮೆಯಲ್ಲಿ ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬೇಡ. ನೀನು ಕೇವಲ ಮೊದಲು ಮಕ್ಕಳು ಒಂಚೂರು ದೊಡ್ಡವರಾಗಿದ್ದರೆ ಸ್ಕೂಲ್ಗೋ ತವ್ರ ಮನೆಯಲ್ಲೋ ಬಿಟ್ಟುಬಿಟ್ಟು ಕೆಲ್ಸಕ್ಕೆ ಹೋಗಿ ಶುರು ಮಾಡ್ಕೋ. ಈತ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಹೆಸರು ಹಾಕೊಂಡು ತೆಗೆದು ಬಿಸಾಕು. ತೆಗ್ದೆ ಗುರುಜಿ. ಏನು ಆಗಬೇಕಾದ್ದಿಲ್ಲ ನೋಡಬಾ. ಕರ್ಮ ಅಂತ ಒಂದಿದೆ. ಯಾರು ಅಗ್ನಿಸಾಕ್ಷಿಯಾಗಿ ಕಟ್ಟಿಕೊಂಡ ಹೆಂಡತಿಗೆ, ನಂಬಿಕೊಂಡು ಬಂದ ಹೆಂಡತಿಗೆ ಅರ್ಧದಲ್ಲಿ ಕೈ ಕೊಟ್ಟು ನಂಬಿಸಿ ಯಾವುದೋ ದೇಹದ ಸುಖಕ್ಕೋ ಇನ್ಯಾವುದೋ ಚಪಲಕ್ಕೋ ಇನ್ಯಾವುದೋ ಕಾರಣಕ್ಕೆ ಹೊರಗಡೆ ಹೋಗೋ ಯಾವುದೇ ಗಂಡಸಾದರೂ ಒಂದು ಕಾಲ ಬರುತ್ತೆ, ತನ್ನ ಮನೆಯಲ್ಲೂ ಅವಕಾಶವಿಲ್ಲ, ಹೊರಗಡೆಯೂ ಮರ್ಯಾದೆ ಇಲ್ಲ, ಎಲ್ಲ ಮುಗಿಸಿಕೊಂಡು ಅವರ ಜೀವನವನ್ನು ಅವರೇ ದೂಷಿಸಿಕೊಂಡು ಅಂತ್ಯ ಮಾಡಿಕೊಳ್ಳುವ ಸ್ಥಿತಿ ಅದು ಬರಲೇಬೇಕು. ಅದು ಇರೋದೇ ಹಾಗೆ ವ್ಯವಸ್ಥೆ. ಬಟ್ ನೀವು ಯಾಕೆ ಹಿಂಗಾಯ್ತು ಅಂತ ನಿಮ್ಮನ್ನು ನೀವು ಸ್ವಲ್ಪ ಅವಲೋಕನ ಮಾಡಿದಾಗ ತುಂಬಾ ಯೋಚನೆ, ನಾನೊಂಥರ ಗುರುಜಿ ಫುಲ್ ಯೋಚನೆ ಮಾಡೋದು ಜಾಸ್ತಿ. ಯೋಚನೆ ಬೇಡ, ಚಿಂತನೆ ಮಾಡು. ಯೋಚನೆ ಭಾರ, ಚಿಂತನೆ ಹಗುರ. ಆಯ್ತು ಬಂದ್ಬಿಟ್ಟು. ಹೌದು ಗುರುಜಿ, ನಾನು ಫುಲ್ ಪಾಸಿಟಿವ್ ಆಗಿತ್ತು. ನಾನು ಅದಾದ್ಮೇಲೆ ವರ್ಕ್ ಫ್ರಮ್ ಹೋಮ್ ಸಿಕ್ತು ಒಂದು. ಅದು ಸ್ವಲ್ಪ ಕಮ್ಮಿ ಸಂಬಳ ಆದ್ರೂ ಅಟ್ಲೀಸ್ಟ್ ಮನೇಲಿ ಮಾಡೋಣ ಸದ್ಯಕ್ಕೆ ಅನ್ಬಿಟ್ಟು ಮಾಡ್ತಿದ್ದೆ. ಇರ್ತೀನಿ ಅಂತ ಟೈಮಲ್ಲಿ ಈ ತರ ಏನೇನಾರು ಹೇಳಿ ಬಂದು ನಂಗೆ ಟಾರ್ಚರ್ ಕೊಡೋದು ಸುಮ್ಮನಿರೋರ್ಗೂ. ಪರವಾಗಿಲ್ಲ, ಒಂದು ಸುಮ್ಮನೆ ಸ್ಟೇಷನ್ನಿಗೆ ಒಂದು ಇನ್ಫಾರ್ಮ್ ಮಾಡಿಬಿಟ್ಟು, ಯಾಕಂದ್ರೆ ಇಷ್ಟೆಲ್ಲ ನಡೀತಿದ್ದಾಗ ಇನ್ಫಾರ್ಮ್ ಮಾಡೋದು ಒಳ್ಳೇದವ. ಆಯ್ತಾ? ಇನ್ಫಾರ್ಮ್ ಕೇವಲ ನಿಮ್ಮ ಭದ್ರತೆಯ ಕಾರಣಕ್ಕಷ್ಟೇ. ನಾಳೆ ಚಿಕ್ಕ ಪುಟ್ಟ ಹೆಚ್ಚು ಕಮ್ಮಿಗಳಾದ್ರೆ ಮೊದಲೇ ನಾವು ಇನ್ಫಾರ್ಮ್ ಮಾಡಿದ್ದು ಅಂತ ನೀವು ಹೇಳ್ಬೋದಲ್ವಾ? ಆ ಕಾರಣಕ್ಕೆ. ಅದು ಬಿಟ್ರೆ ಕರೆಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ನೋಡವಾ, ಇವನ್ ಯಾವನು ತುಂಬಾ ಬಲವಂತವಾಗಿ ಒಂದು ಪ್ರೇಮವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಅವೆಲ್ಲ ಬಹಳ ಒಪ್ಪಿ ಬರಬೇಕು. ನೀವು ಈ ಬಹುಶಃ ಇದನ್ನು ಏನೇ ಕರೆಸಿ ಇದನ್ನು ಮಾಡಿದ್ರೆ ಅವಿನ್ನೂ ಸಂಘರ್ಷ ಹೆಚ್ಚಾಗುತ್ತೆ, ರಾಂಗ್ ಆಗುತ್ತವೆ ಹೊರತು ಸರಿ ಹೋಗುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಯಾವ್ದು ಜಮೀನ್ದಾದ್ರೆ ಬಿಡು ಅವ್ರದ್ದು ಬದ ಹಾಕೊಂಡು ಸುಮ್ಮನಾದು ಅವ್ರದ್ದು ನಮಗೆ ಒಳಗಡೆ ಒಂದು 4 ಗೋಡೆ ಒಳಗಡೆ ಬದುಕಬೇಕಾದವ್ರಿಗೆ ನಾವು ಹೆಚ್ಚು ನ್ಯಾಯಾಲಯದ ದಾರಿ ಅಥವಾ ಕಾನೂನಿನ ವಿಚಾರಕ್ಕೆ ಹೋದ್ರೆ ಅಲ್ಲಿ ಹಂಗೆ ಸಾಧ್ಯ ಇಲ್ಲ. ಬಹುಶಃ ಬಿಡಿಸ್ಕೊಳ್ಳಿಕ್ಕೆ ಹೋಗ್ಬೋದು ಅಷ್ಟೇ. ಒಂದಾಗ್ಲಿಕ್ಕೆ ಅಲ್ಲಿಗೆ ಹೋದವಷ್ಟು ಒಂದಾಗ್ಲಿಕ್ಕಾಗಲ್ಲ. ಹಂಗೂ ಒಂದಾದ್ರೂ ಕೂಡ ಅವು ಕೇವಲ ಮೇಲ್ನೋಟಕ್ಕಷ್ಟೇ. ಹೌದು ಗುರುಜಿ. ಹಾಗಾಗಿ ಮತ್ತೆ ಏನ್ ಮಾಡ್ಲಿ ಬಂದಿರು ಹಂಗ್ ಮಾಡಿದ್ರು ಅದೇ ಸ್ಟೇಷನ್ಗೆ ಹೋಗುವೆ ಅಂತ. ಏನಾರ ಮಾಡಿದ್ರೆ ಸ್ಟೇಷನ್ಗೆ ಹೋಗು ಅಂತ. ಮಾಡೋದು ಸ್ಟೇಷನ್ಗೆ ಅದೇನೆ. ಅಲ್ಲ, ನೀನೇನ್ ಬುದ್ಧಿದ್ ಮಾತಾಡ್ತೀಯೋ ಇಲ್ವೋ ನನಗೊಂದು ಗೊತ್ತಾಗ್ತಿಲ್ಲ ಗುರುಜಿ. ಅವ್ರು ಹೇಳೋದ್ ನಾನು ಹೇಳ್ತಾ ಇರೋದು ಅವ್ರಿಗೆ ಬಿಡು. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಅತ್ತೆಯ ಯಾವ ವಿಚಾರವೂ ಇಲ್ಲಿ ನಡೆಯಲ್ಲ. ಸುಮ್ಮನೆ ಹೇಳ್ತಾರಷ್ಟೇ ಅವರು. ಈಗ ಹಂಗೆ ಅತ್ತೆದೊಂದು ಬಹಳ ದೊಡ್ಡ ಪ್ರಭುತ್ವ ಇದ್ದಿದ್ರೆ ಕರ್ಕೊಂಡೋಗಿ ಇಟ್ಕೊಳ್ತಿದ್ರು ಇಷ್ಟೊತ್ತಿಗೆ.
ಹೌದು ಅಲ್ಲಿ ಗುರೂಜಿ. ಅಡಿಯಲ್ಲ ಅನ್ನೋದು ನಿನಗೂ ಗೊತ್ತಲ್ವಾ? ಮತ್ತೇನಿದು ಪದೇ ಪದೇ ಸಂದಿಲ್ ತೋರಿಸ್ತಲೇ ಇದೆಯಾ ಆಗ್ಲಿಂದ? ಅದು ಮ್ಯಾಟ್ರ್ ಅಲ್ಲವ ಇಲ್ಲಿ. ಹೌದು ಗುರೂಜಿ. ಅಷ್ಟು ಅತ್ತೆಗೆ ಅಯ್ಯೋ ನನ್ನ ಸೊಸೆಗೆ ಅನ್ಯಾಯ ಆಗ್ತಿದೆ ಅನ್ನೋದು ಇದ್ದಿದ್ರೆ ಎಷ್ಟೊತ್ತಿಗೆ ಅವ್ರು ಬೇರೆ ಸ್ಟೆಪ್ ತಗೊಳ್ತಿದ್ರು. ಸರಿ ಹೋಗ್ತಾನೆ ಒಂದ್ ಸ್ವಲ್ಪ ದಿನ, ಸರಿ ಹೋಗ್ತಾನೆ ಸ್ವಲ್ಪ ದಿನ. ಮಗನ ಮೇಲಿನ ಮೋಹವೇ ಹೊರತು ನಿನ್ನ ಮೇಲಿನ ಕಾಳಜಿ ಅಲ್ಲ. ಇದನ್ನ ಮೊದಲು ನೀನ್ ತಿಳ್ಕೊ. ಹೆತ್ತೋರ್ಗೆ ಹೆಗಣ ಮುದ್ದು ಅನ್ನೋಂಗೆ ಒಂದ್ಸೆ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಏನೇನು ಆಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತು. ಅದೊಂದು ರೀತಿ ಅಷ್ಟೇ ನೋಡವಾ. ಇಷ್ಟು ಮಾತ್ರ ಹೇಳ್ತೀನಿ, ಕೇವಲ ಭದ್ರತೆಯ ದೃಷ್ಟಿಯಿಂದ ನೀನು ಪೊಲೀಸ್ನವ್ರಿಗೆ ಸ್ಥಳೀಯವಾಗಿ ಇನ್ಫಾರ್ಮ್ ಮಾಡು, ದೊಡ್ಡವ್ರಿಗೆ ಯಾರಿಗೂ ಇನ್ಫಾರ್ಮ್ ಮಾಡು. ನಿನ್ನ ಕೆಲ್ಸಕ್ಕೆ ನೀನು ಹೋಗ್ತಾ, ನಿನ್ನ ಜೀವನ ನೀನು ಮಾಡ್ತಾ, ನಿನ್ನ ಮಕ್ಕಳನ್ನ ಕಷ್ಟವೋ ಸುಖವೋ ಬೆಳೆಸ್ತಾ ಹೋಗು. ಮುಂದೆ ಒಂದು ಕಾಲ ಬರುತ್ತೆ, ಅವಾಗ ಬೇಕಾದರೆ ಅವ್ರು ಏನು ಡೈವರ್ಸ್ ಕೊಟ್ಟುಕೊಳ್ಳಿ ಅಥವಾ ಅವರೇನೋ ಮಾಡಿಕೊಳ್ಳಿ. ಆದರೆ ನೀನು ಇದು ಯಾವುದಕ್ಕೂ ಕಾನೂನು ಮೆಟ್ಲು ಹೋಗಿ ಅದು ಇದು ಏನು ಬೇಡವ. ನಿನ್ಗೆ ಸದ್ಯಕ್ಕೆ ಆ ಶಕ್ತಿನೂ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಹೌದು ಗುರೂಜಿ, ನಾನು ಹೋಗಲ್ಲ. ಈಗ ಡೈವರ್ಸ್ ಕೊಟ್ಬಿಟ್ಟು ಇನ್ನೇನು ಮದುವೆ ಮಾಡ್ಕೊಳ್ಳೋದಿಲ್ಲ, 2 ಮಕ್ಕಳವೆ. ಹೌದು ಗುರೂಜಿ. ಈಗ ಆಮೇಲೆ ಅವ್ರು ಆತರ ಕೆಲ್ಸ ಮಾಡಿ ನನ್ ಮೇಲೆ ಹೇಳ್ತಿರೋದು ಗುರೂಜಿ, ನಾನ್ ಇದ್ ಮಾಡ್ಕೊಂಡಿದೀನಿ ಅನ್ನೋ ತರ. ಆಯ್ತವ, ಅವೆಲ್ಲ ನಿಮಗೆ ಬಿಡ್ತೀನಿ. ಬಟ್ ಒಂದಂತೂ ತಿಳ್ಕೊಳ್ಳಿ, ಈ ಹಿಂದೆ ಮಾಡಿರೋ ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದ್ದೀರಿ. ಇದರಿಂದ ಆಚೆಗೆ ಮತ್ತೆ ಮತ್ತೆ ಹೌದವ, ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಏನೇನೋ ನಮ್ಮ ಸಮಾಜದ ಕೆಲವು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದ ಈ ಕಾಲದಲ್ಲಿ ಅಯ್ಯೋ ಬಿಡು ನನಗೂ ಒಂದು ಮಾತಾಡ್ಲಿಕ್ಕೆ ಒಂದು ಜೀವ ಬೇಕು ಅಂತ ಹಿಂಗೆ ಹಂಗೆ ಕೆಲವು ವಿಚಾರಗಳು ಹೋದ. ನೋಡುವ, ನಾನು ಹೇಳೋದು, ಯಾರ ಅಪ್ಪನ ದೊಣ್ಣೆ ನಾಯ್ಕನ ಅಪ್ಪಣೆನೂ ಬೇಕಾಗಿಲ್ಲ ನಾವು ಯಾರ ಜೊತೆನೂ ಮಾತಾಡಲಿಕ್ಕೆ. ಬಟ್ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಹೌದಲ್ಲ? ಯಾವ ಹೊರಗಡೆಯಿಂದ ಬಂದು ನಿನಗೆ ನೆಮ್ಮದಿ ಕೊಡ್ತೀನಿ ಅನ್ನೋನು ಕೂಡ ಯಾವುದೋ ಚಪಲದಿಂದಲೇ ಬಂದಿರ್ತಾನೆ ಹೊರತು ಯಾವುದೇ ಬಹಳ ದೊಡ್ಡ ಕಾಳಜಿ ಇಟ್ಕೊಂಡು ಅಕ್ಕ ತಂಗಿ ಅಂತ ಬಂದಿರಲ್ಲ. ಇಲ್ಲ ಗುರುಜಿ, ನಾನು ಆ ತರಕ್ಕಂತೂ ಹೋಗಿಲ್ಲ. ನೀವು ಹೋಗ್ತೀಯ ಹೋಗಲ್ಲ ಅಂತಲ್ಲ, ಜ್ಞಾನ ತಿಳ್ಕೊ. ಹೌದು ಗುರುಜಿ. ಈ ಕಾಲ ಇದೆಯಲ್ಲವ, ಎಲ್ಲವೂ ನಿಮಗೆ ಹಂಗೆ ಕಾಣುತ್ತೆ. ದುಃಖದಲ್ಲಿದ್ದಾಗ ಯಾರೋ ಒಂದೆರಡು ಒಳ್ಳೆ ಮಾತು ಹೇಳ್ಬಿಟ್ರೆ, ಇವತ್ತಿನವರೆಗೂ ನೀವು ಕಾರ್ಯಕ್ರಮ ನೋಡುವುದಾದ್ರೆ ಇಲ್ಲಿ ಬರೋರು ಬಹುತೇಕ ಹೆಣ್ಮಕ್ಳವ. ಹೌದು, ನೋಡ್ತೀನಿ ಗುರುಜಿ. ನಾನೆಲ್ಲ ಅಮ್ಮ ಅವ್ವ ತಾಯಿ ಅಂತಲೇ ಬದುಕ್ತೀನಿ. ನನಗೇನು ಅರಿವಾಗಿದೆ, ಇಲ್ಲಿಗೆ ಬರೋ ಒಂದು ಹೆಣ್ಣುಮಗಳು ಇಲ್ಲ ಒಂದು ಅಣ್ಣನ ಅಥವಾ ಗುರುವಿನ ಅಥವಾ ತಮ್ಮನ ಇಂಥದ್ದೇನೋ ಭಾವನೆಯಲ್ಲೇ ಅವ್ರು ಹೋಗಬೇಕೆ ಹೊರತು, ನನಗೇನು ನನ್ನ ಜೀವನದಲ್ಲಿ ಈ ಸ್ಥಾನದಲ್ಲಿ ದೇವರು ಕೂರಿಸಿದ್ದಾನೆ. ಬಹುಶಃ ನಾನು ಅವ್ವ ಅಮ್ಮ ಅಕ್ಕ ಅಥವಾ ತಾಯಿ ಅಂದುಕೊಂಡು ಅವರಿಗೊಂದು ಒಂದು 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 ಶುದ್ಧ ಭಾವನೆಯಲ್ಲಿ ಒಂದೇನು ಗೌರವಯುತವಾಗಿ ಸಲಹೆ ನೀಡಬಹುದು. ಹಾಗಾಗಿ ನಿಮಗೆ ಹೇಳೋದು, ಇವತ್ತು ನಿಮಗೇನು ಇಂಥದ್ದೇನೋ ನಡೆದೋಗ್ಬಿಟ್ಟಿದೆ ಅಂದ್ಕೊಂಡು ಯಾರ ಹತ್ರ ಮಾತಾಡದೆ ಎಲ್ಲೋ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಇಲ್ಲ, ಮಾತಾಡಿ ಖುಷಿಯಾಗಿರಿ. ಆದರೆ ಇದೆಲ್ಲ ಸರಿ ಹೋಗಲಿ, ಇದೆಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ, ಆಮೇಲೆ ಖುಷಿ ಪಡೋಣ. ಇಲ್ಲವ, ನಿಂತವ್ರ ಮನೇಲಿ ನಿನ್ನ ಮಕ್ಕಳ ಜೊತೆ ನಿನ್ನ ಕೆಲಸದ ಕಡೆ ಖುಷಿಯಾಗಿರಿ. ಖುಷಿ ವ್ಯಕ್ತಿಗಳಿಂದ ಮಾತ್ರ ಸಿಗುತ್ತೆ ಅಂತಲ್ಲ. ನಾನು ನನ್ನ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿ ಮುಗಿಸೋದು ಅದು ಒಂದು ಖುಷಿ, ಒಂದೊಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅದು ಒಂದು ಖುಷಿ, ಕಣ್ಮುಂದೆ ತಾಯಿ ಇದ್ದಾರೆ, ತಂದೆ ಅಥವಾ ಏನೋ ತವ್ರ ಮನೆ ಇದೆ ಅದೊಂದು ಖುಷಿ, ಮಕ್ಕಳಿದ್ದಾವೆ. ಇದೇ ಮಕ್ಕಳು ದೊಡ್ಡವಾದ ಮೇಲೆ ಈಗಲೂ ಥರ ಮಕ್ಕಳ ಜೊತೆ ಆಟ ಆಡ್ಲಿಕ್ಕಾಗಲ್ಲ. ಇವೆಲ್ಲವನ್ನು ಎಂಜಾಯ್ ಮಾಡೋ ಸಮಯದಿಂದನೇ ನಾವು ನೋವನ್ನ ಮರಿಬೇಕು ಗುರುಜಿ, ಮರಿಬೇಕು. ಹಾಗಾಗಿ ಬಿಡು, ಅವ್ರಿಗೆ ಏನು ಮಾತು ಕೊಡೋದು ಬಿಡು, ಅದು ಹೋಗಿದೆ. ಅದಕ್ಕೇನು ಸಿಗಬೇಕು ಅದು ಸಿಗುತ್ತಲ್ಲಿ. ನೀನು ನನಗೆ ಎಷ್ಟು ಗಂಡ ಇಲ್ದಿರೋ ಎಷ್ಟು ಹೆಣ್ಮಕ್ಳುಗಳು ಮಕ್ಕಳನ್ನ ಕಸ ಮುಸ್ರಿತಿಕ್ಕೆ ಬದುಕ್ತಾ ಇದ್ದಾರೆ ಗುರುಜಿ. ಏನ್ ಬೇಕು ಕೊಟ್ಬಿಡ್ತೀನಿ ಅನ್ನೋದು ಗುರುಜಿ. ಬಿಟ್ಬಿಡು, ಏನ್ ಬೇಕು ಕೊಟ್ಬಿಡ್ತೀನಿ ಅನ್ನೋದು. ಅದು ನಿನಗೆ ಬಿಡ್ತೀನಿ ತಾಯಿ. ಸದ್ಯಕ್ಕೆ ಆ ಕಡೆ ಸಂಘರ್ಷ ಮಾಡ್ಲಿಕ್ಕೆ ಹೋಗಬೇಡ, ಅದು ತುಂಬ ಮುಂದೆ ಹೋಗಿದೆ. ಅದಕ್ಕೆ ವಿಧಿಯೇ ನೋಡಿಕೊಳ್ಳುತ್ತೆ. ನೀನು ಮಾತಾಡಿ ನಿನ್ನ ಬದುಕಿನ ಅಸ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಬೇಡ. ಆರಾಮಾಗಿ ನಿನ್ನ ಮಕ್ಕಳನ್ನ ನೋಡ್ಕೊಂಡಿರು. ಮನಸ್ಸಿಗೆ ಏನೇನೋ ಭಾವನೆಗಳು ಬರ್ಬೋದು, ಆದರೆ ಜೀವ ಇದ್ರೆ ಎಲ್ಲಾದರೂ ದುಡ್ಕೊಂಡು ತಿನ್ಬೋದವ.
ಹೌದು ಗುರೂಜಿ. ಹಾಗಾಗಿ ಅದಕ್ಕೆ ಅದ್ರ ಸಂಸ್ಕಾರ ಜೊತೆಗೆ ತಂದ್ಕೊಡ್ಬೇಡ. ಸಂಬಂಧಿಕರು ಅರ್ಧ ತಲೆ ಕೆಡಿಸ್ತಾರೆ. ಹಿಂಗಾಯ್ತು ಸುಮ್ಬಿಟ್ಟಿದ್ಯಾ, ಅವತ್ತಿನ ದಿನ ಮದ್ವೆ ಆಗಿ ಕರ್ಕೊಂಡೋಗಿ ಹಿಂಗೆಲ್ಲಾ ಮಾಡ್ದ ಅಂತ ಬಂದು ಅರ್ಧ ತಲೆ ಕೆಡಿಸ್ತಾರೆ. ಹೆಂಗೋ ಇರ್ತೀವಿ. ಇದಕ್ಕೆ ನನ್ನ ಹತ್ರ ಮದ್ದಿಲ್ಲವ. ನಿಮ್ದೇ ಆಸ್ಕೋ ಒತ್ಕೋ ಅನ್ನೋಷ್ಟು ಇರ್ಬೇಕಾದ್ರೆ ಇವ್ರದೆಲ್ಲ ಅದೇನೆ ಗುರುಜಿ, ಇನ್ನೊಬ್ರು ಅವ್ರ ಅಂತಾರವ್ವ. ಈ ಕಡೆಯಿಂದ ಕಳಿಸ್ಬಿಟ್ಟು ಆ ಕಡೆಯಿಂದ ಮತ್ತೆ ಅವರೇ ಒಂದು ಗುಂಡಿ ತೆಗಿತಾರೆ. ಏನ್ ಮಾಡ್ತೀಯ? ಹೌದು. ನಿನ್ನ ಇಚ್ಛೆಗೂಡಿಂದ ನಿನಗೇನು ಅನ್ಸುತ್ತೆ ಅದನ್ನು ನೀನು ಮಾಡು. ಈಗ ನೀವನ್ ನಾನು ಹೇಳಿರೋದು ಅಷ್ಟೇ, ತಗೋ, ಮಾಡಬೇಕೋ ಬೇಡೋ ಅದು ನಿನಗೆ ಬಿಟ್ಟಿದ್ದು. ನಿನಗೇನು ಸರಿ ಅನ್ಸುತ್ತೆ ಅದನ್ನು ಮಾಡು. ಈಗ ಓ ಕೊಣವ ಹೋಗುವ, ಮದುವೆ ಆಗೋದು ಹೆಂಗವ ಅನ್ಯಾಯ ಮಾಡಿದ, ಹೋಗೋಗು ಕಂಪ್ಲೇಂಟ್ ಕೊಡೋಗು, ಸೇರ್ಸೋಗಿ ಜನ ಸೇರಿಸು ಮಗು, ನಾನು ಹೇಳ್ಬೋದು ಅಲ್ಲವ. ನಾನು ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಕೂಡ ಆ ಸಮಸ್ಯೆ ಆ ದಿನದ ಬಗ್ಗೆ ಯೋಚನೆ ಮಾಡಲ್ಲ, ನಾನು ದೂರದೃಷ್ಟಿ ಯೋಚನೆ ಮಾಡ್ತೀನಿ. ಹೌದು ಗುರುಜಿ, ಮುಂದಾಲೋಚನೆ ಇರಬೇಕು, ಮುಂದೆ ಏನಾಗುತ್ತೆ. ನಾನು ಸೇಡ್ ತೀರಿಸ್ಕೊಳ್ಳೋದು ಅಂದ್ರೆ ಅದನ್ನ ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತಲೇ ಅಲ್ಲ. ಅಂತಹ ವಿಷ ಗಾಳಿಯಿಂದ ಸ್ವಲ್ಪ ದೂರ ಬಂದ್ರೆ, ಶುದ್ಧ ಗಾಳಿಗೆ ಬಂದ್ರೆ ಅದಕ್ಕಿಂತ ಅಂದ್ರೆ ಅವ್ರ ತಲೆ ತೆಗೆಯುವುದಲ್ಲ, ನಮ್ಮ ತಲೆಯಿಂದ ಅವ್ರನ್ನ ತೆಗೆದುಹಾಕುವುದು ದೊಡ್ಡ ಶಿಕ್ಷೆ. ಹೌದು, ಅವ್ರ ತಲೆ ತೆಗೆಯುವುದಲ್ಲ. ಯಾರು ಮಾಡಿದ್ರು ತಪ್ಪೋಗ ಅವ್ರು ಅನುಭವಿಸ್ತಾರೆ ಕರ್ಮ. ಅದು ಯಾರಾದ್ರೂ ಅಷ್ಟೇ, ಕರ್ಮ ಸಿದ್ಧಾಂತ ಅದೇನಂದ್ರೆ ಅದೊಂಚೂರು ಹೆಪ್ಪಾಗೋವರೆಗೂ ಕಾಯ್ಬೇಕು. ಅಯ್ಯೋ ನಾನು ಹಾಲಿಗೆ ಒಂದು ತಟ್ಟು ಮೊಸರು ಹಾಕದೆ ಎಲ್ಲಿ ಎಪ್ಪ ಆಗ್ಲಿಲ್ಲ ಕ್ಷಣಕ್ಕೆ ಆಗ್ಬಿಡ್ಬೇಕು ಅನ್ನೋ ತರ ಆಗಲ್ಲ. ಹೌದು ಗುರುಜಿ. ಏನ್ ಇಷ್ಟೆಲ್ಲ ಯಾರು ಮಾಡಿದ್ದು? ನನ್ನ ತಾಯಿ ಮಾಡ್ಲಿಲ್ಲ, ತಂದೆ ಮಾಡ್ಲಿಲ್ಲ, ಅಥವಾ ಯಾರೋ ಸಂಬಂಧಿಕರು ತೂಗ್ಲಿಲ್ಲ, ನಾನೇ ಮಾಡಿಕೊಟ್ಟಿದ್ದು. ಯಾವ ಮರವನ್ನು ನಾನೇ ನೆಟ್ನೋ ಆ ಮರದ ಹಣ್ಣನ್ನು ನಾನೇ ತಿಂತಾ ಇದ್ದೀನಿ. ಪರವಾಗಿಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತವ. ನೀನು ಮಕ್ಕಳ ಮೇಲೆ ಕಾಳಜಿ ಮಾಡ್ತಾ, ನಿನ್ನ ಆರೋಗ್ಯ ನೋಡಿಕೊಳ್ತಾ, ಆ ವ್ಯಕ್ತಿಯನ್ನು ಕೂಡ ಬೇಡ ದ್ವೇಷಿಸಬೇಡ, ಪರವಾಗಿಲ್ಲ. ಯಾಕಂದ್ರೆ ನೋಡ್ತಾ ಈ ಲೋಕದ ಅವ್ರು ಕೆಟ್ಟವರು, ಅವರು ಸರಿ ಇಲ್ಲ, ಅವನು ಪರಸ್ತ್ರಿಗೆ ಹೋಗ್ಬಿಟ್ಟ ಅಂತ ನನ್ನ ದೃಷ್ಟಿ ಏನು ಗೊತ್ತದ, ಏನು ಅವ್ರವ್ರ ಕರ್ಮ ಇತ್ತು, ಬಟ್ ನನಗದು ಬೇಡ ಅಷ್ಟೆ. ಈಗ ನೀವೊಬ್ರು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿರೋರಾಗಿ ಏನೋ ಆತನ ಕರ್ಮ ಅನುಭವಿಸ್ಕೊಳ್ಳಿ ಬಿಡಿ. ಯಾಕಂದ್ರೆ ಈಗ ಅವ್ರೇನ್ ದಾರಿಲಿ ಹೋಗಿದ್ದಾರೆ, ಅದರಿಂದ ಒಳಿತು ಬಂದ್ರು ಕೆಡುಕು ಬಂದ್ರು ನೀನ್ ತಗೊಳ್ಳಲ್ಲ, ಅದು ಅವರೇ ತಿನ್ಬೇಕು. ಹೌದು ಗುರುಜಿ. ಅಂದ್ರೆ ಕೆಡುಕು ಬಂದ್ರೆ ಮಾತ್ರ ನನಗೆ ಕೊಡ್ತಾನೆ, ಒಳಿತು ಮಾತ್ರ ಅವನು ತಿಂತಾನೆ, ಈ ದಾರಿಲಿ ಹೋಯ್ತವನಲ್ಲಪ್ಪ ಅಂತ ನೀನ್ ದುಃಖ ಪಡ್ಲಿಕ್ಕೆ ನೀನು ಅವನು ಒಳಿತು ತಗೊಳ್ಳಲ್ಲ, ಕೆಡುಕು ತಗೊಳ್ಳಲ್ಲ. ಹೌದು ಗುರುಜಿ. ಎಲ್ಲ ಅವ್ರವರೇ ತಿನ್ಬೇಕು. ಇವನ್ ನಿನ್ನ ನಿರ್ಧಾರದ ಒಳಿತು ಕೆಡುಕ ನೀನ್ ಹೆಂಗ್ ತಿಂತಿದ್ಯೋ ಅದನ್ನು ಅವರೇ ತಿನ್ಬೇಕು. ಹೌದು ಗುರುಜಿ. 9 ವರ್ಷಗಳ ಹಿಂದಿನ ನಿರ್ಧಾರದ ಫಲ ನೀನು ಅನುಭವಿಸ್ತಾ ಇದ್ದೀಯ. ಹಾಗಾಗಿ ಇಲ್ಲಿ ತುಂಬಾ ವರಿ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಸಂಘರ್ಷ ಮಾಡಿಕೊಂಡು ಇಲ್ಲವ. ತುಂಬಾ ನಿನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೋ. ಆಯಿತು, ಈ ಜಗತ್ತಲ್ಲಿ ಈ ಅನ್ಯಾಯ ನನಗೆ ಮೊದಲನೇದ ಇಲ್ಲ, ಮತ್ತು ಈ ಅನ್ಯಾಯದ ಪ್ರಥಮ ಹಂತದ ಅಥವಾ ಆ ಮೊದಲ ಮೆಟ್ಟಿಲು ಹತ್ತಿದ್ಯಾರು, ಅಥವಾ ಪಾಯ ಪೂಜೆ ಮಾಡಿದ್ಯಾ ನಾನೇ. ಇವತ್ತು ಆ ಕಟ್ಟಡ ಇಷ್ಟೇ ಹತ್ರಕ್ಕೆ ಬಂದು ನಿಂತಿದೆ. ಒಂದು ನಾನು ಇಳಿದ್ಬಿಟ್ಟು ಮತ್ತೆ ನೆಲಕ್ಕೆ ಬರಬೇಕು, ಇಲ್ಲ ಅಲ್ಲಿಂದ ಬಿದ್ದು ಸಾಯ್ಬೇಕು. 10 ವರ್ಷದ ಕಟ್ಟಡ. ಹಾಗಾಗಿ ನನ್ನ ಜೀವ ಮುಖ್ಯ. ಯೋಚನೆ ಮಾಡ್ಕೊಳ್ಳಿ. ಅಂತಿಮವಾಗಿ ಈ ಸಮಾಜದಲ್ಲಿ ಊಟಕ್ಕಿಲ್ದೆ, ಬಟ್ಟೆಗಿಲ್ದೆ, ಅಲ್ಲೆಲ್ಲೋ ಮೆಟ್ರೋ ಸ್ಟೇಷನ್ ಅಡಿ ಮಲ್ಕೊಂಡು, ಅಲ್ಲೆಲ್ಲೋ ಒಳಗೆ ಏನು ಕೊಳಚೆ ಪ್ರದೇಶದಲ್ಲಿ ಒಂದು ಗುಡ್ಡು ಕಟ್ಟಿಕೊಂಡು 3 ಮಕ್ಳು, ಆ ಮಕ್ಳು ಮಣ್ಣು ತಿನ್ಕೊಂಡು ಅಲ್ಲೆಲ್ಲೋ ಕೂತಿರ್ತವೆ. ಗುರುಜಿ, ಅವ್ರದೆಲ್ಲ ನೋಡಿದ್ರೆ ನಮ್ದೇ ಎಷ್ಟು ಹಾಗಾಗಿ ಪರವಾಗಿಲ್ಲ. ನಿನ್ಗೆ ಯಾರು ನೋಡವ್ವ, ಯಾರೆಷ್ಟೇ ಕುತಂತ್ರ ಮಾಡಿದ್ರು ಭಗವಂತ ಹೇಳ್ತಾನೆ, ಯಾರೆಷ್ಟೇ ಕುತಂತ್ರ ಮಾಡ್ಲಿ ಆಟ ನನ್ನ ಬಳಿ ಇದೆಯೋ, ನೀನ್ಯಾಕೆ ದುಃಖ ಪಡ್ತೀಯ ಅಂತನ್ ಕೃಷ್ಣ. ಸೂತ್ರ ನನ್ನ ಹತ್ರ ಇದೆ. ಅವ್ರ ಕುತಂತ್ರದಿಂದ ನಾನ್ ಕೆಡಿಸ್ಬೇಕು, ನೀನ್ ಕೆಡಬೇಕು. ಅದಿಲ್ದೆ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಇಲ್ಲ. ಅವತ್ತು 9 ವರ್ಷದ ಹಿಂದಿನ ಬುದ್ಧಿಗೂ ಇವತ್ತಿನ ಬುದ್ಧಿಗೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲ ಕೈ ಬಿಟ್ಟು ಹೋದ್ರು ನನಗಿವತ್ತು ಜಗತ್ತೇನು ಅಂತ ಗೊತ್ತು, ಯಾರ್ಯಾರ ಕತೆ ಹೆಂಗೆ ನಡೀತಾ ಇದೆ, ಇವು ಜಗತ್ತು ಹೆಂಗೆ ನಡೀತಾ ಇದೆ, ಹೆಂಗೆ ಬದುಕಬೇಕು, ಇವತ್ತು ಬುದ್ಧಿ ಬಂದಿದೆ. ಹಾಗಾಗಿ ತಾಯಿ,
ಯಾವತ್ತೂ ಸಾವಿನ ಯೋಚನೆ ಮಾಡಬೇಡ, ಯಾವತ್ತೂ ತಪ್ಪದಾರಿ ಹಿಡಿಬೇಡ. ನಿನ್ನ ಪಾಲಿಗೆ, ಯಾಕಂದರೆ ದೇಹಕ್ಕೆ ನಾನು ಎಷ್ಟು ಸುಖ ಕೊಡ್ತಾ ಹೋದರೂ, ಆ ಮನಸ್ಸು ಹೇಳದಂತೆ ಅದು ಎಷ್ಟು ಕೇಳ್ತಾ ಹೋದರೂ, ಅದು ಇಂಥ ಕೊನೆಯ ಬಿಂದು ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ರೀಚ್ ಮಾಡಿದ್ರೆ ಮತ್ತೊಂದು, ಅದಕ್ಕೇನು ಆಯ್ತು, ಆಸೆಗಳೇ ಬರ್ತಾನೆ ಬರ್ತವೆ. ಈಡೇರಿಸ್ಕೊಳ್ಳೋ ತಪ್ಪ? ಖಂಡಿತ ತಪ್ಪಲ್ಲ. ಆದರೆ ಈ ಆಸೆಗೊಂದು ಮಿತಿ ಇಲ್ಲ ಅನ್ನೋ ಸತ್ಯ ಅರಿವಿದ್ದು ಮುಂದೆ ಹೋಗಬೇಕು. ಹೌದು ಗುರು. ಸಿಹಿ ಪದಾರ್ಥ ತಿನ್ಬೇಡಪ್ಪ, ಶುಗರು ಅಥವಾ ಈ ಥರದ್ದು ಏನೋ ಸಮಸ್ಯೆ ಇದೆ, ಹಲ್ಲು ನೋವು, ಇದೊಂದು ಜಿಲೇಬಿ ತಿಂದ್ಬಿಡ್ತೀನಿ ಇದೊಂದು ಅಂತ, ಆ ಒಂದು ಜಿಲೇಬಿ ಇನ್ನೊಂದು ಜಿಲೇಬಿ ತಿನ್ನೋವರೆಗೂ ಬಿಡಲ್ಲ. ಅದಕ್ಕೆ ಹೇಳ್ತಾರೆ, ಆಸೆಗಳನ್ನು ಗೆಲ್ಲುವುದು ಹೇಗೆ? ಅದೊಂದು ಈಡೇರಿಸ್ಕೊಂಡ್ಬಿಟ್ರೆ ಆಮೇಲೆ ಗೆಲ್ಬಿಡ್ಬೋದು ಅಂತ ತುಂಬ ಜನ ಅಂತಾರೆ. ಇಲ್ಲ, ಅದೊಂದು ಈಡೇರಿಸ್ಕೊಂಡ್ರೆ ಮತ್ತೊಂದು ಈಡೇರಿಸ್ಕೊಳ್ಳೇಬೇಕು ಅನ್ನೋ ಅನಿವಾರ್ಯತೆ ಹುಟ್ಟುತ್ತೆ. ಈ ತ್ಯಾಗಕ್ಕಿಂತ ದೊಡ್ಡ ಶ್ರೀಮಂತಿಕೆ ಇಲ್ಲ. ಅಂದರೆ ಆಸೆಯನ್ನು ಗೆಲ್ಲುವುದು, ಆ ಆಸೆಯನ್ನು ತ್ಯಾಗ ಮಾಡೋದ್ರಿಂದ ಮಾತ್ರ, ಈಡೇರಿಸ್ಕೊಳ್ಳೋದ್ರಿಂದ ಅಲ್ಲ. ಕೆಲವೊಮ್ಮೆ ಹೌದು, ಈಗ ಯಾವುದೋ ಒಂದು ಸುಖದ ಆಸೆ ಇರುತ್ತೆ, ಅದನ್ನ ಅನುಭವಿಸಿ ಆದಮೇಲೆ ಇದಿಷ್ಟೇನ ಅನಿಸಿ ಒಬ್ಬೊಬ್ಬರಿಗೆ ವೈರಾಗ್ಯ ಬರುತ್ತೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಯಾರಿಗೊಬ್ರಿಗೆ ಜಿಲೇಬಿ ಇಷ್ಟ, ಇನ್ಯಾವ್ರಿಗೂ ಏನೋ ಒಂದು ಬೇರೆ ಬೇರೆ ಯಾವುದೇ ವಿಚಾರ ಆಗಿರ್ಬೋದು, ಅನುಭವಿಸೋ ತನಕ ಇದ್ದಿದ್ದು ಮಜಾ ಅನುಭವಿಸಿ ಆದಮೇಲೆ ಇದು ಇಷ್ಟೇನ ಅನಿಸಿ ವೈರಾಗ್ಯ ಬರುತ್ತೆ. ಆದರೆ ಆ ವಿಚಾರ ಅಷ್ಟೇ ಮುಗೀತು, ಬೇರೆದ್ರ ಮೇಲೆ ಆಸೆ, ಬೇರೆದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಆಸೆನೇ, ಬಟ್ ವಿಚಾರಗಳು ಚೂರು ಆ ಕಡೆ ಈ ಕಡೆ ಅದು ಅಷ್ಟೇ. ಈಗ ನನಗೆ ಒಂದು ಮನೆ ಕಟ್ಟಿಬಿಟ್ರೆ ಸಾಕಪ್ಪ, ನನ್ನ ಜೀವನ ಸಾರ್ಥಕ ಅಂತಿದ್ದವನು ಆ ಮನೆ ಕಟ್ತಾನೆ, ಅವನಿಗೆ ಒಂದು ವರ್ಷ ಅದೇ ಅದ್ಭುತ. ಪಕ್ಕದ ಸೈಟಲ್ಲಿ ಇನ್ನೊಬ್ಬ ಯಾರೋ ಅವನಿಗಿಂತ ಒಂಚೂರು ಚೆನ್ನಾಗಿ ಕಟ್ಟಿದ್ರೆ ಅದ್ರ ಮೇಲೆ ಆಸೆ. ನಾನಿನ್ನೊಂದು 2 ವರ್ಷ ಕಾದಿದ್ರೆ ಹಿಂಗ, ಇಲ್ಲ ನಾನು ಇನ್ನೊಂದು ಅರ್ಧ ಎಲ್ಲಾರು ತಾಂಡಿ ಇವನಿಗಿಂತ ಚೆನ್ನಾಗಿ ಕಟ್ಟಬೇಕು, ಮತ್ತೆ ಅಲ್ಲಿಂದ ಶುರು. ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ. ಬಿಡಪ್ಪ, ಎಷ್ಟಾದ್ರೂ ಕೊಟ್ಟವನಲ್ಲಯ್ಯ, ಇರೋದ್ರಲ್ಲಿ ಬೇಡ, ನಾನು ಖುಷಿಯಾಗಿದ್ದೀನಿ. ಈ ಸ್ಥಿತಿಗೆ ಬಂದು ತಲುಪಲಿಕ್ಕೆ ತುಂಬಾ ಅಥವಾ ತುಂಬಾ ಜ್ಞಾನ ಬೇಕು. ಅದೇ ಗುರುಜಿ ಒಂದ್ ಲೈನ್ ಇದೆಯಲ್ಲ, ಸ್ಯಾಟಿಸ್ಫೈಡ್ ಲೈಫ್ ಇಸ್ ಬೆಟರ್ ದೆನ್ ಎ ಸಕ್ಸಸ್ಫುಲ್ ಲೈಫ್. ಎಕ್ಸಾಕ್ಟ್ಲಿ. ಅಂದ್ರೆ ಯಶಸ್ವಿ ಜೀವನಕ್ಕಿಂತ ತೃಪ್ತಿ ಜೀವನ ಬಹಳ ಶ್ರೇಷ್ಠವಾದದ್ದು ಅಂತ. ಆ ತೃಪ್ತಿ ಅಂದ್ರೇನು? ಏನನ್ನೂ ಗಳಿಸದೆ ಸುಮ್ಮನೆ ಕೂತ್ಕೊಳ್ಳೋದ? ಇಲ್ಲ, ಏನನ್ನ ಗಳಿಸಿದಿರೋ ಅದರ ಕುರಿತು ನಿಮಗೊಂದು ಸಮಾಧಾನ ಇರೋದೇ ತೃಪ್ತಿ. ಹೌದು ಗುರುಜಿ. ಹೋಲಿಕೆ ಇಲ್ಲದ ಬದುಕು ತೃಪ್ತಿ. ಹೌದು ಗುರುಜಿ. ಅತೃಪ್ತಿ ಇಲ್ಲದ ಬದುಕು ತೃಪ್ತಿ. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಗುರುಜಿ, ಈಗ ಮಕ್ಕಳು ವಿಷಯದಲ್ಲಿ ಫೀಸ್ ಏನಾದ್ರು ಕಟ್ತೀನಿ ಮಾಡ್ತೀನಿ ಅಂತ ನಮ್ಮ ಅತ್ತೆ ಅಂದ್ರೆ ಕಟ್ಟಿಸ್ಕೊಳ್ಳವ, ಅದ್ರಲ್ಲಿ ಏನಿದೆ? ಅದಕ್ಕೆ ಗುರುಜಿ ಅಲ್ಲಿಗೆ ಸೇರ್ಬೇಕಾದದ್ದೇ ಉಂಟು, 100ಕ್ಕೆ 100 ಅಲ್ಲಿಂದಲೇ ಆಗ್ಬೇಕಾದದ್ದುಂಟು. ಏನು ಹಣೆ ಬರ್ಕೆಟ್ ಹಂಗ ಆಗುತ್ತಿಲ್ಲ, ಒಂದು 20 ತಗೋ. ವಾಸ್ತವವಾಗಿ 100ಕ್ಕೆ 100 ಅಲ್ಲಿಂದಲೇ ಬರ್ಬೇಕಲ್ವೇ? ಹೌದು ಗುರುಜಿ. ಅದರಲ್ಲಿ ಏನು ದೋಷ ಇಲ್ಲ. ಬಟ್ ಅದು ಒಂದು ವೇಳೆ ನಿನ್ನ ಭದ್ರತೆಗೆ ತೊಂದರೆ ಕೊಡುತ್ತೆ ಅನ್ನೋದಾದರೆ ನೀನು ಆಮೇಲೆ ಯೋಚನೆ ಮಾಡಬೇಕು. ಬಟ್ ಅದನ್ನು ಸದ್ದಿಲ್ಲದಂಗೆ ನೀನು ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಮಾಡುವ, ತುಂಬ ಕೊರ್ಲಿಕ್ಕೆ ಹೋಗ್ಬೇಡ, ತುಂಬ ಸ್ಟೇಷನ್ನು ಅದು ಇದು ಅಂತ ಅಲಿಬೇಡ. ನಿನ್ನ ಪ್ರಾಣದ ವಿಚಾರ ಬಂದಾಗ ಮಾತ್ರ ಹೋಗು. ಅದರ್ವೈಸ್ ನಿನ್ನ ಕೆಲ್ಸಕ್ಕೆ ಹೋಗು, ನಿನ್ನ ಮಕ್ಕಳನ್ನ ಒಳ್ಳೆ ಜಾಗದಲ್ಲಿ ಬೆಳೆಸು, ಭರವಸೆ ಇಟ್ಕೋ, ಖಂಡಿತ ಒಳ್ಳೇದಾಗುತ್ತೆ. ಸದ್ಯಕ್ಕೆ ಮಾತಿಗೆ ಮಾತು ಕೊಡೋದು ಅದು ಇದು ಯಾವುದು ಬೇಡ. ಭಗವಂತ ನೀನೇ ಎಲ್ಲ ನೋಡ್ಕೊಳ್ಳಪ್ಪ, ನಂದೇನೋ ತಪ್ಪಿದ್ರೆ ನನಗಾಗ್ಲಿ, ಅವ್ರದ್ದು ಇದ್ರೆ ಅವ್ರಿಗಾಗ್ಲಿ, ಆದರೆ ನಮ್ಮ ಕಾರಣಕ್ಕೆ ಮಕ್ಕಳ ಭವಿಷ್ಯ ಹಾಳಾಗದಂಗೆ ಇರ್ಲಿ. ಗುರುಜಿ. ಹೌದು ಗುರುಜಿ. ಅವತ್ ನಾವಿಬ್ರು ಮಾಡ್ಕೊಂಡಿದ್ದ ತಪ್ಪಿಗೆ ಮಕ್ಕಳು ಸಫರ್ ಮಾಡಬಾರ್ದು ಗುರುಜಿ. ಅಷ್ಟು ಮಾಡುವ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭ ಆಗ್ಲವ. ಸರಿ ಗುರುಜಿ, ಧನ್ಯವಾದಗಳು. ಗೋವಿಂದ. ನೋಡಿ, ಪ್ರೀತಿ ಮಾಡಿ ಮದುವೆ ಆಗಿ ಸಡನ್ನಾಗಿ ಈ ಥರ ಮಾಡಿಬಿಟ್ರೆ ಎಂಥ ದೊಡ್ಡ ಅನ್ಯಾಯ ಅಲ್ವೇ ಅದು? ಹೆಣ್ಣು ಮಕ್ಕಳ ಜೀವಕ್ಕೆ ಅರ್ಥವೇ ಇಲ್ವಾ? ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಹೆಣ್ಮಕ್ಳ ಜೀವನಕ್ಕೂ ಅನ್ಯಾಯ ಮಾಡೋ ಹೆಣ್ಮಕ್ಳಿದ್ದಾರೆ. ಅದೇನು
ತುಂಬ ರಹಸ್ಯವಾಗಿ ಉಳಿದಿರೋ ವಿಚಾರ ಅಲ್ಲ. ಆದರೆ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳು ಅನುಭವಿಸಿರುವ ನರಕ ಇದೆಯಲ್ಲ, ಈ ಹುಡುಗಿಯೇನೋ ಇಷ್ಟಪಟ್ಟು ಮದುವೆ ಆಗಿ ಲವ್ ಮಾಡಿ ಮದುವೆ ಆದೋ ಸಹ ಯಾರಿಗೂ ಇಷ್ಟ ಇರಲಿಲ್ಲ, ಆಮೇಲೆ ಇಷ್ಟ ಆಯಿತು. ಇವತ್ತಿಗೆ ಯಾರೋ ಹಿರಿಯರು ಬಂದು ಯಾಕೋ ಹಿಂಗೆ ಮಾಡಿದೆ ಅಂತ ಕೊಳಪಟ್ಟಿ ಹಿಡ್ಕಂಗೆ ಕೇಳಲಿಕ್ಕೆ ಅಲ್ಲಿ ಹಿರಿಯರಿಲ್ಲ. ಯಾಕೆ? ಎಲ್ಲರಿಂದ ಕಣ್ತಪ್ಪಿಸಿ ಮದುವೆ ಆದದ್ದು. ಅರೇಂಜ್ ಮ್ಯಾರೇಜ್ ಅಥವಾ ನಿಯೋಜಿತ ಅಥವಾ ಆಯೋಜಿಸಿರುವ ಹಿರಿಯರ ಸಮ್ಮುಖದಲ್ಲಾದ ಮದುವೆಗಳಿಗೆ ಏನು ಬ್ಯೂಟಿ ಅಥವಾ ಅದರ ಸೌಂದರ್ಯ ಏನಂದರೆ, ಸಂಸಾರ ಅಂದಾಗ ಇಂಥವೆಲ್ಲ ಬರ್ತವೆ. ಆವಾಗ ಹಿರಿಯರಾದವರು ಹಸ್ತಕ್ಷೇಪ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇರುವುದು. ದಯವಿಟ್ಟು ನಾನು ಹೇಳೋದು, ಪ್ರೀತಿ ಅಥವಾ ಇಂಥ ಯಾವುದೇ ಆಶ್ವಾಸನೆಗಳನ್ನು ನೀಡಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಅವರ ಕಣ್ಣೀರು ಖಂಡಿತ ಸುಮ್ಮನೆ ಬಿಡಲ್ಲ. ಎಲ್ಲ ಇದ್ದು ಏನೂ ನಿಮಗೆ ಉಪಯೋಗಕ್ಕೆ ಬಾರದ ಒಂದು ಸ್ಥಿತಿ ಬಂದುಬಿಡ್ತೀರ. ಹಣ ಇರುತ್ತೆ, ಜನ ಇರ್ತಾರೆ, ನಿಮಗೆ ಇನ್ಫ್ಲೂಯೆನ್ಸ್ ಇರುತ್ತೆ. ಆದರೆ ಹಿಂದೆ ಹೆಣ್ಣಿಗೆ ಹಾಕ್ಸಿದ ಕಣ್ಣೀರು ಅದೊಂಥರ ಲಿಫ್ಟಲ್ಲಿ ಸಿಗಾಕೊಂಡಂಗೆ. ಎಂಥ ಬಾಡಿ ಬಿಲ್ಡರ್ ಆದರೂ ಕೂಡ ಅಲ್ಲಿ ಸಿಗಾಕೊಂಡ ಮೇಲೆ ಯಾರನ್ನು ಕೂಗುತ್ತಾನೆ, ಅಯ್ಯೋ ATM ಅಲ್ಲಿ ದುಡ್ಡಿದೆ, ಕೋಟಿ ಇದೆ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಇದೆ, ಅಯ್ಯೋ ಇಲ್ಲಿ ಕರೆಂಟ್ ಲಿಫ್ಟಲ್ಲಿ ಸಿಗಾಕೊಂಬಿಟ್ಟೆ, ಲಿಫ್ಟ್ ಏನೋ ಕೆಟ್ಟು ಹೋಯಿತು ಅಥವಾ ಇನ್ನೇನೋ ಮುಗೀತು ನನ್ನ ಕತೆ ಅನ್ನೋ ಸ್ಥಿತಿಗೆ ಬಂದಾಗ ಯಾರನ್ನು ಕೂಗುತ್ತೀರಾ? ನಿಮ್ಮ ಶಕ್ತಿ, ನಿಮ್ಮ ಬಲ, ನಿಮ್ಮ ಇನ್ಫ್ಲೂಯೆನ್ಸು ಎಲ್ಲ ಹೋಯಿತು. ಯಾವುದು ನಿಮ್ಮನ್ನು ಕಾಪಾಡಲ್ಲ. ಬದುಕು ಹಾಗೆ ಎಷ್ಟು ಅಯೋಮಯ ಸ್ಥಿತಿಗೆ ಬರುತ್ತೆ ಅಂದರೆ, ಇದು ಯಾವ ಪಾಪಕ್ಕಿದು ಅಂದಾಗ ಇಂಥವೆಲ್ಲ ಹಳೆಯ ಕಣ್ಣೀರುಗಳು ಕೆಲಸ ಮಾಡ್ತವೆ. ಹಾಗಾಗಿ ಹಿಂದಿನ ಜನ್ಮದಲ್ಲ ಆಗಿರೋ ಪಾಪಗಳೇ ಸಾಕು, ಮತ್ತು ಹೊಸದು ಮಾಡಿಕೊಳ್ಳೋದು ಬೇಡ. ಯಾವುದೋ ಒಂದು ಈಗ ಲೈಂಗಿಕ ವಿಚಾರಗಳು ಅಂತ ಬಂದಾಗ ಅದು ಪ್ರಕೃತಿ ಮನುಷ್ಯನಿಗೆ ಅಥವಾ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಜೀವರಾಶಿಗಳಿಗೂ ನೀಡಿರುವ ಒಂದು ಅದ್ಭುತವಾದ ವಿಚಾರ. ಆದರೆ ಆ ಲೈಂಗಿಕ ಕಾರಣವನ್ನು ಈಡೇರಿಸಿಕೊಳ್ಳೋದೇ ಅಂತಿಮ ಗುರಿಯಲ್ಲ. ಒಂದು ಹೆಣ್ಣನ್ನು ನಾನು ಸ್ವೀಕರಿಸ್ತೀನಿ ಎಂದಾಗ ಮಾನಸಿಕವಾಗಿ ಅಂದರೆ ಆಕೆಯ ಭಾವನೆಯನ್ನು ನಾನು ಬೆಳಗಬೇಕು ಅಥವಾ ಆಕೆಯ ಬದುಕನ್ನು ಬೆಳಗಬೇಕು. ದೈಹಿಕ ಮಾನಸಿಕ ಎರಡೂ ರೀತಿಯ ಒಪ್ಪಂದಗಳೇ ಅದೊಂದು ಅದ್ಭುತವಾದ ಸಂಬಂಧ. ದೈಹಿಕವಾಗಬೇಕು, ನಾನು ಸಂಸಾರ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಅದಕ್ಕೆ ಈ ಗೌರವಾನ್ವಿತ ಮನೆ ಹೆಣ್ಣುಮಕ್ಳಿರಲ್ಲ, ಅದಕ್ಕೆ ಬೇರೆಯವರು ಇರ್ತಾರೆ. ಅಂಡ್ ಹೆಣ್ಣುಮಕ್ಕಳು ನೋಡಿ ಏನು ದುರಂತ. ಇವತ್ತಿಗೆ 18 ಆದಮೇಲೆ ನಾವು ಯಾರ ಜೊತೆನಾದರೂ ಹೋಗ್ಬೋದು, ಕಾನೂನು ಹೇಳುತ್ತೆ. ಆಯಿತು, ಕಾನೂನು ಹೇಳುತ್ತೆ, ಈ ಕಾನೂನು ಬಂದು ಸರಿ ಮಾಡುತ್ತೆ ನಿಮ್ಮ ಬದುಕನ್ನ. ಯಾರೋ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಕಾನೂನಿಗೆ ಹೋಗಿ ಅಥವಾ ನ್ಯಾಯಾಲಯಕ್ಕೆ ತಲುಪಿಸಿ ಎಲ್ಲ ಅಲ್ಲಿ ಆ ನ್ಯಾಯದೇವತೆ ನಿಮ್ಮ ಕೈ ಹಿಡಿತಾರೆ. ಈ ಜಡ್ಜ್ ಬಂದು ನಿಮ್ಮ ಮನೆ ಬದುಕು ನೋಡೋಕ್ಕಾಗುತ್ತಾ? ಅವರು ಬೇರೆಯವ್ರಿಗೆ ನ್ಯಾಯ ಕೊಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ನೀವು ನಮಗೆ ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ಅವಕಾಶ ಯಾವಾಗಿದೆ? ನಿಮ್ಮಿಬ್ಬರನ್ನು ಯಾಕ್ರಪ್ಪ ಮದುವೆ ಆದರೆ ಅಪ್ಪ ಅಮ್ಮಂಗೆ ಅನ್ಯಾಯ ಮಾಡಿ ಅಂತ ಯಾರೋ ಕೇಳೋಕೆ ಬಂದಾಗ ನಮ್ಗೆ 18 ಆಗಿದೆ, ನಾವು ಏನು ಬೇಕಾದರೂ ಮಾಡ್ಬೋದು. ಓಕೆ ಆಯ್ತರಪ್ಪ, ಒಳ್ಳೇದಾಗಲಿ ಅಂದ್ಬಿಟ್ಟು ಅವರು ಹೋದರು. 1-2-3 ವರ್ಷ 4-5 ವರ್ಷ ಆದಮೇಲೆ ಆ ಹುಡುಗ ನಿಮಗೆ ನರಕ ತೋರ್ಸೋಕ್ಕೆ ಶುರು ಮಾಡ್ತಾನೆ. ಎಲ್ಲೋಯ್ತಾಗ ಕಾನೂನು ಇದೆ, ಕಾನೂನಿದೆ, ಬಟ್ ಅದೇ ನರಕ ಆಗಿಬಿಡುತ್ತೆ. ನೀವು ಒಂದ್ಸಲಿ ಸ್ಟೇಷನ್ಗೆ ಹೋದ್ರೆ ಮುಗೀತು. ಅಲ್ಲಿಂದ ನಿಮ್ಮ ಜೀವನ ಇಡೀ ಜೀವನ ಪೂರ್ತಿ ಹೋರಾಡ್ಕೊಂಡು ಅಲ್ಲಿರೋದೆ. ಕಾನೂನು ನಮಗೆ ರಕ್ಷಣೆ ನೀಡುತ್ತೆ, ಕಾನೂನು ನಮ್ಮನ್ನು ಕಾಯುತ್ತೆ, ಕಾನೂನು ನಮ್ಮನ್ನು ಒಂದು ಭರವಸೆಯಿಂದ ಬದುಕೋ ಹಾಗೆ, ನಿರ್ಭಯವಾಗಿ ಬದುಕೋ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ. ಅಥವಾ ಎಲ್ಲರೂ ಸಮಾನರು, ಇಲ್ಲಿ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಅನ್ನೋ ಒಂದು ರಕ್ಷಣೆ ಕೊಡುತ್ತೆ, ಒಂದು ಭರವಸೆ ಕೊಡುತ್ತೆ. ಆದರೆ ಅದರಲ್ಲಿ 18 ಆದಮೇಲೆ ನಾವು ಯಾರ ಜೊತೆನಾದರೂ ಹೋಗ್ಬೋದು. ಕಾನೂನು ಸ್ವಲ್ಪ ಬದಿಗಿಟ್ಟರೂ ಕೂಡ ಭಾವನೆಗಳನ್ನು ತಗೊಳ್ಳಿ. ಕಾನೂನಿನ ಭಯ ಇರೋದರಿಂದ ಹೇಗೆ ತಗ್ಗಿ ಬಗ್ಗಿ ನಡೀತಾರೋ
ಅಥವಾ ರಾಜನ ಭಯ, ಕಾನೂನಿನ ಭಯ ಇರೋದರಿಂದ ಹೇಗೆ ಪ್ರಜೆಗಳು ತಗ್ಗಿ ಬಗ್ಗಿ ನಡೀತಾರೋ ಹಾಗೆ ಈ ಹಿರಿಯರ ಭಯ ಅಂತ ಇದ್ದರೆ ಈ ಗಂಡು ಹೆಣ್ಣು ಮದುವೆ ಆದವರು ಸ್ವಲ್ಪ ನೆಟ್ಟಿಗೆ ಎಲ್ಲ ಭದ್ರವಾಗಿ ಇಟ್ಕೊಂಡು ಬದುಕು ನಡೆಸ್ತಾರೆ. ನೀವು ಅಲ್ಲಿ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಎಲ್ಲ ಓಡೋಗಿ ಇವನ ಜೊತೆ ಬಂದರೆ ಅಲ್ಲಿ ಹಿರಿಯರ ಭಯ ಇಲ್ಲ ಅಂದರೆ ಅದು ಹೇಗೆ ಒಂದು ತರಗತಿಯಲ್ಲಿ ಮೇಷ್ಟ್ರಿಲ್ದ ಆಗ ಮಕ್ಕಳ ಗಲಾಟೆ ಶುರುವಾಗುತ್ತೋ, ಒಬ್ಬ ರಾಜ ಸರಿ ಇಲ್ಲ ಅಂದರೆ ಪ್ರಜೆಗಳ ಗಲಾಟೆ ಹೇಗೆ ಶುರುವಾಗುತ್ತೋ, ಅಥವಾ ಕಾನೂನು ಸರಿ ಇಲ್ಲ ಅಂದರೆ ಹೇಗೆ ಸುವ್ಯವಸ್ಥೆ ಹಾಳಾಗುತ್ತೋ, ಹಾಗೆ ಹಿರಿಯರಿಲ್ಲ, ಅಪ್ಪ ಅಮ್ಮ ಇಲ್ಲ, ಅಥವಾ ಬಂದು ಹೇಳೋರು ಕೇಳೋರಿಲ್ಲ ಅಂದಾಗ ಈ ಪ್ರೇಮಗಳೆಲ್ಲ ಕಿತ್ಕೊಂಡು ಹೋಯ್ತವೆ. ಅವಾಗ ಕೂತ್ಕೊಂಡು ಬಾಯಿ ಬಡ್ಕೊಂಬೇಕಷ್ಟೆ, ಅಯ್ಯಯ್ಯೋ ನಾನು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಂತ. ದುರಂತ. ನಮಗೆ ನಿಜವಾಗಲೂ ಯಾರಿಗಾದ್ರೂ ಈಗಲೂ ಕೂಡ ನಮ್ಮ ಮನೇಲಿರೋ ಮಕ್ಕಳಿಗೆ ಏನೋ ಒಂಚೂರು ಕೋಪದಲ್ಲಿ ಕೂಗಾಡಿ ಬೈದರೂ ಕೂಡ ಅಯ್ಯೋತೋ ನಾನು ಅವ್ರಿಗೆ ಹಂಗನ್ನಲ್ಲ ಅಂತ ಇಡೀ ದಿನ ಅನಿಸುತ್ತೆ. ಅಂಥದ್ರಲ್ಲಿ ಕಟ್ಕೊಂಡಿರೋ ಹೆಂಡ್ತಿಗೆ 2 ಮಕ್ಕಳು ಕೊಟ್ಬಿಟ್ಟು ಇನ್ನೊಬ್ಳಿಂದ ಹೋಗಿ ಅದು ಹೆಂಗೆ ಧೈರ್ಯ ಅಂತ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಒಳ್ಳೆಯದಾಗ್ಲವ.